Hello everyone, welcome to SK ಸ್ಪರ್ಧಾ ಮ್ಯಾಥ್ಸ್ಗೆ. ಸೊ ಈ ವಿಡಿಯೋದಲ್ಲಿ GPSTR ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್, ಸೆಟ್ಸ್ ಮತ್ತು ಪ್ರೊಬಾಬಿಲಿಟಿನ ಡಿಸ್ಕಷನ್ ಮಾಡೋಣ. ಸೊ ಇದು ಇಲಸ್ಟ್ರೇಷನ್ಸ್ ಆಫ್ ಕಾನ್ಸೆಪ್ಟ್ಸ್ ವಿತ್ ಎಕ್ಸಾಂಪಲ್ಸ್. ಸೊ ಕಾನ್ಸೆಪ್ಟ್ಸನ್ನು ಕ್ಲಿಯರಾಗಿ ತಿಳ್ಕೊಂಡು ಎಕ್ಸಾಂಪಲ್ಸನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ಲೀಸ್ ಟೇಕ್ ಪೆನ್ ಆ್ಯಂಡ್ ಪೇಪರ್. ಓಕೆ, ಸೊ ಫಸ್ಟ್ ಸೆಟ್ಸಲ್ಲಿ ಏನಿದೆ ಅಂದರೆ ಸಿಲೆಬಸ್ಸು, ಸೆಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಟೈಪ್ಸು, ಲಾಸು, ವೆನ್ ಡಯಾಗ್ರಾಮು, ಕಾರ್ಡಿನಾಲಿಟಿ ಆಫ್ ಸೆಟ್ಸು, ಆಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ಓಕೆ, ಸೊ ಫಸ್ಟ್ ಬೇಸಿಕ್ ಡೆಫಿನಿಷನ್ಸ್ ಆಫ್ ಸೆಟ್ಸ್ ಏನು? ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ objects, okay, is called sets. Example ಹೇಳಬೇಕಂದ್ರೆ a is equals to what? A, E, I, O, U. These are English vowels, alphabets. So we can say that it is a sets. Set is usually denoted by capital letters and elements are denoted by small letters separated by the comma. ಸೊ ಇಲ್ಲಿ ಏನು ನೆನ್ಪಿಟ್ಟು ಅಂದರೆ ಎಲಿಮೆಂಟ್ಸ್ ಸೆಟ್ಟಲ್ಲಿ ಒಂದೇ ಸಲ ಬರೀಬೇಕು, ರಿಪೀಟಾಗಿ ಬರೆಯೋಂಗಿಲ್ಲ. ಓಕೆ, ಎಲಿಮೆಂಟ್ಸ್ ಕ್ಯಾನ್ ಬಿ ರಿಟನ್ ಇನ್ ಓನ್ಲಿ ಒನ್ಸ್. ಫಾರ್ ಎಕ್ಸಾಂಪಲ್, ಬಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಲೆಟರ್ಸ್ ಆಫ್ ದ ವರ್ಡ್ ಸ್ಕೂಲ್. ಸ್ಕೂಲ್ ಈಸ್ SCHOOL ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಬಿ ಈಕ್ವಲ್ ಟು ಏನು ಬರುತ್ತೆ? ಎಕ್ಸ್ ಈಸ್ ದಿ ಲೆಟರ್ಸ್ ಆಫ್ ದ ವರ್ಡ್ ಸ್ಕೂಲ್ ಅಲ್ಲ. ಸೊ ಎಸ್ ಬರೀರಿ, ಸಿ ಬರೀರಿ, HOL. ಸೊ ಸಪರೇಟೆಡ್ ಬೈ ಕಾಮಾ. ಸೊ ಇಲ್ಲಿ O ಡಬಲ್ ಇದೆ, ಬಟ್ ಓನ್ಲಿ ಒನ್ ತಗೋಬೇಕು. ಅದನ್ನೇ ಹೇಳಿದ್ದು, ಲೆಟರ್ಸ್ ಅಥವಾ ಎಲಿಮೆಂಟ್ಸ್ ಇನ್ ದ ಸೆಟ್ಸ್ ಟೇಕನ್ ಓನ್ಲಿ ಒನ್ಸ್, ನೋ ರಿಪಿಟೇಷನ್ಸ್ ಇಸ್ ಅಲೌಡ್. ಅದು ಸೆಟ್ಸ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಸೆಟ್ಸ್ ಯಾವುದು, ಸೆಟ್ಸ್ ಯಾವುದಿಲ್ಲ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ದ ಸ್ಟೂಡೆಂಟ್ಸ್ ಆಫ್ ಫಸ್ಟ್ PUC, ಸೆಕೆಂಡ್ PUC, 10th ಯಾವುದಾದ್ರೂ ಒಂದು ಕ್ಲಾಸ್ ಮೆನ್ಷನ್ ಮಾಡಿ, ಅದು ಸೆಟ್ಸ್ ಆಗುತ್ತೆ. ಇನ್ನು ಸೆಟ್ಸಲ್ಲಿ ಏನಾದರೂ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು, ಗುಡ್ ಕ್ರಿಕೆಟರು, ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು, ಗುಡ್ ಕ್ರಿಕೆಟರು, ಬೆಸ್ಟ್, if these phrases are using in this sentence or conditions like this, in ಈ ಕಂಡೀಷನಲ್ಲಿ these phrases ಏನಾದರೂ ಯೂಸ್ ಮಾಡಿದ್ರೆ ಅದು ಸೆಟ್ಸ್ ಆಗಲ್ಲ. ಬಿಕಾಸ್ ಯು ಡೋಂಟ್ ನೋ ಹೂ ಇಸ್ ಎ ಟ್ಯಾಲೆಂಟೆಡ್ ಸ್ಟೂಡೆಂಟ್, ಬಿಕಾಸ್ ಹಿ ಡೂ ವೆಲ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೆಸ್ಟ್, ಮತ್ತು ನೆಕ್ಸ್ಟ್ ಟೆಸ್ಟಲ್ಲಿ ಏನು ಮಾಡ್ಬೋದು, ಪರ್ಫಾರ್ಮ್ ಚೆನ್ನಾಗಿ ಮಾಡದೇ ಇರ್ಬೋದು. ಸೊ ಹಂಗೆ ಜನರಲಾಗಿ ತೊಗೊಳಕ್ಕೆ ಬರಲ್ಲಲ್ಲ. ಸೊ ಅದಕ್ಕೇನು, ಎಲ್ಲಿ ಈ ಥರ ಪ್ರೈಸಸ್ ಇರುತ್ತೆ, ಟ್ಯಾಲೆಂಟೆಡು, ಗುಡ್ಡು, ಬೆಸ್ಟ್ ಸೈಂಟಿಸ್ಟು, ಗುಡ್ ಮ್ಯಾಥಮೆಟಿಷಿಯನು, ಅದು ಸೆಟ್ಸ್ ಆಗಲ್ಲ. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿ, ರೀಪ್ರೆಸೆಂಟೇಷನ್ಸ್ ಆಫ್ ಸೆಟ್ಸ್ ಅಂತಿರುತ್ತೆ. ಸೆಟ್ಸನ್ನು ಎರಡು ವಿಧದಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಒಂದು ರೋಸ್ಟರ್ ಫಾರ್ಮು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಇದು ನಮ್ಮದು ರೋಸ್ಟರ್ ಫಾರ್ಮ್, ಇದು ರೋಸ್ಟರ್ ಫಾರ್ಮು. ಆಮೇಲೆ ಇದು ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮಲ್ಲಿ ಏನು ಮಾಡ್ತೀವಿ, ಎಲಿಮೆಂಟ್ಸನ್ನು ಬರಿತೀವಿ, ಪರ್ಟಿಕ್ಯುಲರ್ ಎಲಿಮೆಂಟ್ಸನ್ನು ಬರೆದು ಸಪರೇಟೆಡ್ ಬೈ ಕಾಮಾ ಅಂತ ಬರಿತೀವಿ, ಅದಕ್ಕೆ ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಏನು ಬರಿತೀವಿ, ಕಾಮನ್ ಪ್ರಾಪರ್ಟಿಯನ್ನು ಮೆನ್ಷನ್ ಮಾಡ್ತೀವಿ. ಓಕೆ, ಅದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್. ಇವೆರಡು ಏನು, ರೀಪ್ರೆಸೆಂಟೇಷನ್ಸ್ ಆಫ್ ಸೆಟ್ಸ್. ನೆನಪಿರಲಿ, ಒಂದು ರೋಸ್ಟರ್ ಫಾರ್ಮು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್, ಟ್ಯಾಬ್ಯುಲರ್ ಫಾರ್ಮ್ ಅಂತಲೂ ಕರಿತೀವಿ. ಓಕೆ, ಇಷ್ಟು ನೆನ್ಪಿಟ್ಕೊರಿ. ಆಮೇಲೆ ನೆಕ್ಸ್ಟ್ ನೋಡಿ, ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಹಾಂ, ಇದು ಏನಿದೆ ಸೆಟ್ಟು ಎಕ್ಸ್ such that x is an integral positive root of the equation. ಇಂಟೆಗ್ರಲ್ ಅಂದರೆ ಇಂಟೇಜರ್ಸ್ ಎದಕ್ಕೆ ಕರಿತೀರಿ, 0 + r - 1 + r - 2 + r - 3, ಇದು ಇಂಟೆಗ್ರಲ್ಸ್. ಓಕೆ, ಇಂಟೇಜರ್ಸ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್. ಗೊತ್ತಿರಲಿ, ನಂಬರ್ಸ್ ಅಲ್ವಾ, ಗೊತ್ತಿದೆ ಆಲ್ಮೋಸ್ಟು. -3, -2, -1, 0, 1, 2, 3, ಇದು ಕಂಟಿನ್ಯೂ ಆಗುತ್ತೆ. ಇದಕ್ಕೆ ನಾವು ಇಂಟೇಜರ್ ಅಂತೀವಿ, ಅದನ್ನೇ ಇಂಟೆಗ್ರಲ್ ಪಾಸಿಟಿವ್. ಪಾಸಿಟಿವ್ ಅಂದರೆ ಪಾಸಿಟಿವ್ ನಂಬರ್ಸ್. ಇಂಟೆಗ್ರಲ್ ಪಾಸಿಟಿವ್ ಮೀನ್ಸ್ ಪಾಸಿಟಿವ್ ಇಂಟೇಜರ್ಸ್ ಆಫ್ ದ ಇಕ್ವೇಷನ್ x² - 2x - 15 = 0. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆಯಲ್ಲ. ಸೊ ನೋಡಿ, ಸೆಟ್ಸಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದಿದೆ. ಇದರದು ಏನಪ್ಪ ಅಂದರೆ
ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇದ್ರದ್ದು ರೋಸ್ಟರ್ ಫಾರ್ಮನ್ನು ಬರಿಬೇಕು ನಾವು, ಹೌದಾ? ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡಿ x² - 2x - 15 = 0 ಇದೆಯಲ್ಲ. ಸೊ ಎರಡು ನಂಬರನ್ನ ಮಲ್ಟಿಪ್ಲೈ ಮಾಡಿದರೆ ಏನು ಬರಬೇಕು ನಮಗೆ? -15 ಬರಬೇಕು. ಅದನ್ನೇ ಆ್ಯಡ್ ಮಾಡಿದರೆ -2 ಬರಬೇಕು. ಅವು ಯಾವ ಎರಡು ನಂಬರ್ ಹೇಳಿ? 15 ಮತ್ತು 3 ಬರುವಂಥದ್ದು ನೋಡಿ. -5 + 3 ತಗೊಳ್ಳಿ, ಏನು ಬರುತ್ತೆ? -2 ಬರುತ್ತಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. 5 × 3 15 ಬರುತ್ತೆ. ದೀಸ್ ಟು ನಂಬರ್ಸ್ ಅಲ್ವಾ? ಸೊ ಸಾಲ್ವ್ ಮಾಡಿ ದೀಸ್ ಟು ನಂಬರ್ಸನ್ನ ಇಟ್ಕೊಂಡು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡ್ಬೋದು. ಏನು ಆ್ಯಕ್ಚುಲಿ = 0 ಇಲ್ಲಿ ಬರುತ್ತಲ್ವಾ? x² - 5x + 3x - 15 = 0. ಓಕೆ, x ಕಾಮನು x - 5 + 3 ಕಾಮನು x - 5 = 0. ಸೊ ಒಂದು ಫ್ಯಾಕ್ಟರ್ ಏನು ಬಂತು ನಮ್ಮದು? x - 5. ಇನ್ನೊಂದು ಫ್ಯಾಕ್ಟರ್ ಏನು ಬಂತು? x + 3 = 0. ಸೊ x = 5 ಆರ್ x = -3. ಸೊ ಇದರಲ್ಲಿ ಪಾಸಿಟಿವ್ ರೂಟ್ ತೊಗೋಬೇಕು. ನೋಡಿ, ಈ ಥರ MCQs ಬರೋ ಸಾಧ್ಯತೆ ಇರುತ್ತೆ. ಒಂದು ಸೆಟ್ ಬಿಲ್ಡರ್ ಫಾರ್ಮ್ ಕೊಡ್ತಾನೆ, ವಾಟ್ ಈಸ್ ಇಟ್ಸ್ ರೋಸ್ಟರ್ ಫಾರ್ಮ್ ಅಂತಂದು ಕೇಳಿದರೆ ನೀವೇನು ಬರೀಬೇಕು? ಓನ್ಲಿ ಎ ಅಂತ ಸೆಟ್ ತೊಗೊಂಡಾಗ ಈ ಥರದ್ದು ಸೊಲ್ಯೂಷನ್ ಬರುತ್ತೆ, 5 ಬರುತ್ತೆ. ಓಕೆ, -3 ಯಾಕೆ ಬರಲ್ಲ ಅಂದರೆ ಪಾಸಿಟಿವ್ ಇದೆಯಲ್ಲ. ಸೊ ಪಾಸಿಟಿವ್ ಇರೋದು 5 ಒಂದೇ, ಇದು ನೆಗೆಟಿವ್. ಇನ್ ಕೇಸ್ ಇಂಟಿಗ್ರಲ್ ಸೊಲ್ಯೂಷನ್ ಅಂತ ಅಂದಿದ್ದು ಅನ್ಕೋರಿ, ಇಂಟಿಗ್ರಲ್ ರೂಟ್ ಆಫ್ ದ ಇಕ್ವೇಷನ್ ಇನ್ಸ್ಟೆಡ್ ಆಫ್ ಪಾಸಿಟಿವ್ ಇಂಟಿಗ್ರಲ್ ರೂಟ್ ಅಷ್ಟೇ ಕೊಟ್ಟಿದೆ ಅಂದರೆ ಎರಡನ್ನ ಬರೀತೀವಿ. ಯಾವುದು? -3, 5. ಓಕೆ, ಬಿ ಕೇರ್ಫುಲ್ ವೈಲ್ ಸಾಲ್ವಿಂಗ್ ದ MCQsಲ್ಲಿ ಕ್ವಶನ್ ಯಾವ ಥರ ಫ್ರೇಮ್ ಆಗುತ್ತೆ ಯಾಕೆ ಬರಲ್ಲ, ಸ್ವಲ್ಪ ಕ್ವಶನ್ಸನ್ನು ಓದ್ಕೊಂಡು ಸಾಲ್ವ್ ಮಾಡಿ. ಓಕೆ, ಸೆಟ್ಸ್ ಇದೆಯಲ್ಲ. ಸೊ ಸೆಟ್ಸಲ್ಲಿ ಈಸಿ ಇರುತ್ತೆ, ಚಾಪ್ಟರ್ ಈಸಿ ಅನಿಸುತ್ತೆ, ಬಟ್ ಕ್ವಶನ್ ಟ್ವಿಸ್ಟ್ ಮಾಡಿದರೆ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ನೋಡಿ, ಕಾರ್ಡಿನಾಲಿಟಿ ಆಫ್ ಸೆಟ್ಸ್. ಏನಪ್ಪ ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಅಂತಂದರೆ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ಸ್. ದ ನಂಬರ್ ಆಫ್ ಎಲಿಮೆಂಟ್ಸ್ in the given finite set. Okay, that is denoted by n of a. For example, a is equals to, you have alphabets a b c d up to abc up to z ಮಟ್ಟ ಇದೆ. ಇದರ ಕಾರ್ಡಿನಾಲಿಟಿ ನಂಬರ್ ಏನು ಬರುತ್ತೆ ಅಂತ ಅಂದರೆ 26. ಅಂಡರ್ಸ್ಟುಡ್? ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡಿ. ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ನಾವು? b is equals to, you take it as even numbers 2 4 6 up to 100. ಸೊ ಇದರದ ಕಾರ್ಡಿನಾಲಿಟಿ ನಂಬರ್ ಏನು ಬರುತ್ತೆ? n of b is equals to 50 even number ಅಲ್ವಾ? ಸೊ 50 even number. ಕಂಟಿನ್ಯೂ, ಇಟ್ ಈಸ್ ಅ ಫೈನೈಟ್ ಸೆಟ್ಸ್ ಅಲ್ವಾ? ಸೊ ಕಾರ್ಡಿನಾಲಿಟಿ ಆಫ್ ದ ಸೆಟ್ಸ್ ಮೀನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಟ್ಸ್. ಅದು ನಾವು ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರ್ತಾ ಇರೋದು ಟೈಪ್ಸ್ ಆಫ್ ಸೆಟ್ಸ್. ಟೈಪ್ಸ್ ಆಫ್ ಸೆಟ್ಸು ಕ್ವಶನ್ಸು ನೋಡಿ ಯಾವ ಥರ ಬರುತ್ತೆ ಅನ್ನೋದು, ಬಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಹೆಡ್ಡಿಂಗ್ ಬರಿತೀನಿ, ನಿಮಗೆ ಬೇಕಂದರೆ ನೋಟ್ ಮಾಡ್ಕೊಳ್ಳಿ, ಇಲ್ಲ ಜಸ್ಟ್ ರೀಕಾಲ್ ಇಟ್. ಬರೀ ನೋಡಿದರೆ ಗೊತ್ತಾಗುತ್ತೆ. ಎಂಟಿ ಸೆಟ್ ಏನು? ಎಂಟಿ ಸೆಟ್ ಅಂದರೆ ಅ ಸೆಟ್ ಕಂಟೈನ್ಸ್ ನೋ ಎಲಿಮೆಂಟ್ಸ್. ಅ ಸೆಟ್ ಕಂಟೈನ್ಸ್ ನೋ ಎಲಿಮೆಂಟ್ಸ್, ದಟ್ ಈಸ್ ಕಾಲ್ಡ್ ಎಂಟಿ ಸೆಟ್. ನೆಕ್ಸ್ಟ್ ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್ಸ್ ಇದೆ. ಏನು ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್ಸ್ ಅಂದರೆ ಫೈನೈಟ್ ಮತ್ತು ಇನ್ಫೈನೈಟ್ sets. A set contains a finite number of elements, this is called finite set. A set contains infinite number of elements, that is called infinite sets. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟು ಇದು ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನು? ಈಕ್ವಲ್ ಆ್ಯಂಡ್ equivalent sets. Equal and equivalent sets. ಏನು ಈಕ್ವಲ್ ಸೆಟ್ಸ್ ಅಂದರೆ a set contains exact same elements, that is called ಈಕ್ವಲ್ ಸೆಟ್. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಬಿ ಇಸ್ ಈಕ್ವಲ್ಸ್ ಟು, ಯು ಹ್ಯಾವ್ ಬಿ ಸಿ ಡಿ ಎ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಸಿ ಈಕ್ವಲ್ ಟು ಒಂದು ಸೆಟ್ಟು ಎ ಬಿ ಡಿ ಮತ್ತು ಇ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಈಕ್ವಿವ್ಯಾಲೆಂಟ್ ಸೆಟ್ ಮೀನ್ಸ್ ಸೇಮ್ ಎಲಿಮೆಂಟ್ಸ್. ಈಕ್ವಲ್ ಸೆಟ್ಸ್ ಮೀನ್ಸ್ ಸೇಮ್ ಎಲಿಮೆಂಟ್ಸ್. ಈಕ್ವಿವ್ಯಾಲೆಂಟ್ ಸೆಟ್ಸ್ ಮೀನ್ಸ್ ಸೇಮ್ ನಂಬರ್ ಆಫ್ ಸೆಟ್ಸ್. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬಿ ಅಂತ ಕರಿಬೋದು. ಎ ಈಸ್ ಈಕ್ವಲ್ಸ್ ಟು ಬಿ ಅಂತ ಕರಿಬೋದು. ಬಟ್ ಆಲ್ ದ 3 ಎಲಿಮೆಂಟ್ಸ್ ಈಕ್ವಲ್ ಅಂದರೆ ಸೇಮ್ ಎಲಿಮೆಂಟ್ಸ್ ಇರಬೇಕು. ಎ ಬಿ ಸಿ ಡಿ ಇದೆ, ಇಲ್ಲಿನೂ ಎ ಬಿ ಸಿ ಡಿ ಇದೆ, ಇಲ್ಲಿ ಬಟ್ ಎ ಬಿ ಡಿ ಇ ಇದೆ ಅಲ್ವಾ? ಸೊ ಇವೆರಡು ಈಕ್ವಲ್ ಸೆಟ್ಸ್ ಆಗಲ್ಲ. ಎ ಮತ್ತು ಸಿನೂ ಈಕ್ವಲ್ ಅಲ್ಲ. ಎ ಈಸ್ ನಾಟ್ ಈಕ್ವಲ್ ಟು ಸಿ ಆ್ಯಂಡ್ ಈವನ್ ಬಿ ಈಸ್ ನಾಟ್ ಈಕ್ವಲ್ ಟು ಸಿ. ಬಟ್ ಏನಂತ ಕರಿಬೋದು?
A, B, C are equivalent sets. Equivalent sets. What it means? Equal sets ಅಂದರೆ ಏನಿರಬೇಕು? ಸೇಮ್ ಎಲಿಮೆಂಟ್ಸ್ ಇರಬೇಕು. ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂದರೆ ಈಕ್ವಲ್ ನಂಬರ್ ಆಫ್ ಸೆಟ್ಸ್. ಇದು ಟೈಪ್ಸ್ ಆಫ್ ಸೆಟ್ಸಲ್ಲಿ ಬರುತ್ತೆ. ಹೋಪ್ ಯು ಗೆಟ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ನೋಡಿ ಸಬ್ಸೆಟ್ಸ್ ಅಂತ ಇಟ್ಕೊಳ್ಳೋಣ. ಏನು ಸಬ್ಸೆಟ್ಸು? ನೆಕ್ಸ್ಟ್ ಒನ್ ಈಸ್ ಸಬ್ಸೆಟ್ಸ್. ಇವಾಗ ಟೂ ಸೆಟ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. ಟೂ ಸೆಟ್ಸ್ ಏನು? ಎ ಆ್ಯಂಡ್ ಬಿ. ಓಕೆ, ನಾವು ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಕರಿತೀವಿ. ಎ ಈಸ್ ಸಬ್ಸೆಟ್ ಆಫ್ ಬಿ ಅಂದ್ರೇನು? ಎದಲ್ಲಿರುವ ಎಲಿಮೆಂಟ್ಸ್ ಎಲ್ಲನೂ ಬಿ ಅಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ಎ ಈಸ್ ಈಕ್ವಲ್ಸ್ ಟು ಹ್ಯಾವ್ 1 2 3, ಆಮೇಲೆ ಬಿ ಈಸ್ ಈಕ್ವಲ್ಸ್ ಟು ಹ್ಯಾವ್ 1 2 3 4 5 ಅಂತ ಅಂದ್ಕೊಳ್ಳಿ. ಇದನ್ನೇನು ಬರಿಬೋದು ನಾವು? ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಬಿಕಾಸ್ ಆಲ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಎ ದೇ ಆರ್ ಇನ್ ದ ಸೆಟ್ ಬಿ. ದಟ್ ಈಸ್ ಕಾಲ್ಡ್ ಸಬ್ಸೆಟ್. ಅಂಡರ್ಸ್ಟುಡ್? ಸಬ್ಸೆಟ್. ಸಿಂಪಲ್ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಗೊತ್ತಿರಲಿ, ಏನು ಡೆಫಿನೇಷನ್ನೇ ಬರಿಬೇಕಂತಿಲ್ಲ, ಡೆಫಿನೇಷನ್ ಏನು ಕೇಳೋಕ್ಕೆ ಹೋಗಲ್ಲ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಓಕೆ, ಸಬ್ಸೆಟ್ಸ್ ಇರುತ್ತೆ. ಸೊ ನಾವು ಈ ಥರ ಎರಡು ಡಿನೋಟ್ ಮಾಡ್ತೀವಿ. ಒಂದು ಎ ಇಸ್ ಸಬ್ಸೆಟ್ ಆಫ್ ಒಂದು ಎ ಇಸ್ ಸಬ್ಸೆಟ್ ಆಫ್ ಬಿ. ಸೊ ಈ ಥರ ಬರೆದ್ರೆ ಇದು ಪ್ರಾಪರ್ ಸಬ್ಸೆಟ್. ಆಮೇಲೆ ಈ ಥರ ಬರೆದ್ರೆ ಇದು ಇಂಪ್ರಾಪರ್ ಸಬ್ಸೆಟ್. ಇದು ಪ್ರಾಪರ್ ಸಬ್ಸೆಟ್ಸ್, ಇದು ಇಂಪ್ರಾಪರ್ ಸಬ್ಸೆಟ್ಸ್. ಇಂಪ್ರಾಪರ್ ಸಬ್ಸೆಟ್ಸ್ ಏನು ಪ್ರಾಪರ್ ಮತ್ತು ಇಂಪ್ರಾಪರ್ ಸಬ್ಸೆಟ್ಗೆ ಡಿಫ್ರೆನ್ಸ್ ಅಂದರೆ ಎ ಮೇ ಬಿ ಈಕ್ವಲ್ ಟು ಬಿ ಇದ್ದು ಆಮೇಲೆ ಸಬ್ಸೆಟ್ ಇದ್ದರೂ ಅದು ಇಂಪ್ರಾಪರ್ ಆಗುತ್ತೆ. ಪ್ಯೂರ್ಲಿ ಎ ಸಬ್ಸೆಟ್ ಆಫ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ದಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಬಿ. ಆಲ್ ಎಲಿಮೆಂಟ್ಸ್ ಆಫ್ ಎ ದೇ ಆರ್ ಇನ್ ಬಿ, ಬಟ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆಫ್ ಬಿ ದಟ್ ಈಸ್ ನಾಟ್ ಇನ್ ಎ, ದಟ್ ಈಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್. ಇಲ್ಲಿ ನೋಡಿ 4 ಮತ್ತು 5 ಇದೆ, ಅದು ಎ ಅಲ್ಲಿಲ್ಲ. ಸೊ ಅದಕ್ಕೇನು? ಎ ಇಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಆಮೇಲೆ ಎ ಇಸ್ ಈಕ್ವಲ್ಸ್ ಟು ಬಿ ಆಗಿದೆ, ಏನು ಇಲ್ಲಿ ಈಕ್ವಲ್ ಟುನೂ ಆಗುತ್ತೆ, ಅದಕ್ಕೇನು? ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತಲ್ವಾ? ಪ್ರಾಪರ್ ಮತ್ತು ಇಂಪ್ರಾಪರ್ ಸಬ್ಸೆಟ್ಗೂ ಇಲ್ಲೇನು ಸಬ್ಸೆಟ್ ಗೊತ್ತಾಗಬೇಕು ನಿಮಗೆ. ಸಬ್ಸೆಟ್ ಅಂದ್ರೇನು? ಟೂ ಸೆಟ್ಸ್ ಇರ್ತವೆ, ಎ ಆ್ಯಂಡ್ ಬಿ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಇಟ್ ಮೀನ್ಸ್ ಆಲ್ ಎಲಿಮೆಂಟ್ಸ್ ಆಫ್ ಎ ದೇ ಆರ್ ಇನ್ ಬಿ. ಆಲ್ ಎಲಿಮೆಂಟ್ಸ್ ಆಫ್ ಎ ದೇ ಆರ್ ಇನ್ ಬಿ. ಎ ಇಸ್ ಕಾಲ್ಡ್ ಸಬ್ಸೆಟ್ ಆಫ್ ಬಿ. ಓಕೆ, ಆಮೇಲೆ ಬಿ ಏನು ಕರಿತೀವಿ? ಬಿ ಈಸ್ ಸೂಪರ್ ಸೆಟ್ ಆಫ್ ಬಿ ಈಸ್ ಸೂಪರ್ ಸೆಟ್ ಆಫ್ ಎ ಅಂತ ಆಗುತ್ತೆ. ಎಲ್ಲಿ? ಈ ಕೇಸಲ್ಲಿ. ಯಾಕಂದರೆ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ದಟ್ ಈಸ್ ನಾಟ್ ಇನ್ ಬಿ, ದಟ್ ಈಸ್ ಕಾಲ್ಡ್ ಸೂಪರ್ ಸೆಟ್. ಇದನ್ನು ನೆನ್ಪಿಟ್ಕೊಳ್ಳಿ. 4 ಕಾನ್ಸೆಪ್ಟ್ಸ್ ಇಲ್ಲಿ. ಏನು? ಸಬ್ಸೆಟ್ಸು, ಪ್ರಾಪರ್ ಸಬ್ಸೆಟ್ಟು, ಇಂಪ್ರಾಪರ್ ಸಬ್ಸೆಟ್ಟು, ಆಮೇಲೆ ಸೂಪರ್ ಸೆಟ್ಟು. ಇಷ್ಟು ಆದ್ಮೇಲೆ ನೆಕ್ಸ್ಟ್ ನೋಡಿ MCQs ಬರೋದು ಇದ್ರ ಮೇಲೆ ಬೇಸ್ಡ್ ಮೇಲೆ ಇರ್ತದೆ. ಏನು? ಪವರ್ ಸೆಟ್ಸ್. ಓಕೆ, ಸಿಲೆಬಸಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಇದು ಇಂಪಾರ್ಟೆಂಟೇ. ಏನು ಪವರ್ ಸೆಟ್ಸ್ ಅಂದರೆ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್. ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಸೆಟ್ ಎ. ಅದನ್ನು ಡಿನೋಟ್ ಹೆಂಗೆ ಮಾಡ್ತೀವಿ? ಪಿ ಆಫ್ ಎ ಅಂತ ಡಿನೋಟ್ ಮಾಡ್ತೀವಿ. ಆಮೇಲೆ ಎನ್ ಆಫ್ ಪಿ ಆಫ್ ಎ ಈಸ್ ಈಕ್ವಲ್ಸ್ ಟು ಏನು? 2n ಅಂತ ಆಗುತ್ತೆ. ಇಲ್ಲಿ ಏನಿರಬೇಕು? ಕಾರ್ಡಿನಲ್ ನಂಬರ್ ಆಫ್ ಎ ಎಷ್ಟಿರಬೇಕು? ಎನ್ ಇರಬೇಕು. ನೋಡಿರಿ, ಎನ್ ಆಫ್ ಪಿ ಆಫ್ ಎ ಅಂದರೆ ನಂಬರ್ ಆಫ್ ಸಬ್ಸೆಟ್ಸ್. ಪಿ ಆಫ್ ಎ ಮೀನ್ಸ್ ಕಲೆಕ್ಷನ್ ಆಫ್ ಸಬ್ಸೆಟ್ ಅಲ್ಲ. ನಂಬರ್ ಆಫ್ ಸಬ್ಸೆಟ್ ಎಷ್ಟು ಪಾಸಿಬಲ್ ಇರುತ್ತೆ ಅಂದರೆ ಫಾರ್ಮುಲಾ 2n. ಈ ಥರ MCQs ಬರಲಿಕ್ಕೆ ಪಾಸಿಬಿಲಿಟಿ ಇದೆ. ನಂಬರ್ ಆಫ್ ಸಬ್ಸೆಟ್ಸ್. ಈಗ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಏನು? ಸೆಟ್ ಕಂಟೈನ್ಸ್ ಎ ಈಸ್ ಈಕ್ವಲ್ಸ್ ಟು 3 ಎಲಿಮೆಂಟ್ಸ್ ಅಂತಿದೆ. 1 2 3. ಆಮೇಲೆ ಕ್ವಶನ್ ಏನು ಬರುತ್ತೆ? ಎನ್ ಆಫ್ ಪಿ ಆಫ್ ಎ. ಎನ್ ಆಫ್ ಪಿ ಆಫ್ ಎ ಈಕ್ವಲ್ ಟು ಏನು ಫಾರ್ಮುಲಾ? ಈಸ್ ಈಕ್ವಲ್ಸ್ ಟು ಏನು ಬರೀತೀರಾ? ಇದು ಕ್ಲೋಸ್ ಆಯ್ತು, ಇದೊಂದು ಕ್ಲೋಸ್ ಆಗುತ್ತಲ್ವಾ? ದಟ್ ಈಸ್ ವಾಟ್? 2/3. ಬಿಕಾಸ್ ಎನ್ ಆಫ್ ಎ ಎಷ್ಟಿದೆ? ಎಲಿಮೆಂಟ್ಸು 3 ಇದೆಯಲ್ವಾ? ಸೊ ಎನ್ ಆಫ್ ಎ ಅಂದರೆ 8 ಸಬ್ಸೆಟ್ ಪಾಸಿಬಲ್ ಇರುತ್ತೆ. ಅವು ಯಾವ್ಯಾವ ಅನ್ನೋದನ್ನು ಬರೀಬೋದು ನಾವು. ನೆನ್ಪಿಡ್ರಿ, ಎವ್ರಿ ಸಬ್ಸೆಟ್ ಈಸ್ ನಲ್ ಸೆಟ್. ಎಂಟಿ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅದಕ್ಕೆ ನಲ್ ಸೆಟ್ ಫಸ್ಟಿಗೆ ಬರುತ್ತೆ. ಸಿಂಗಲ್ಟನ್, ಒಂದು ಸೆಟ್ ಕಂಟೈನ್ಸ್ ಓನ್ಲಿ 1 ಎಲಿಮೆಂಟ್, ದಟ್ ಸೆಟ್ ಕಾಲ್ಡ್ ಸಿಂಗಲ್ಟನ್ ಸೆಟ್ಟು. ಆಮೇಲೆ ಸಿಂಗಲ್ಟನ್ 2, ಸಿಂಗಲ್ಟನ್ 3, 1, 2, 2, 3, ಆಮೇಲೆ 1, 3, ಆಮೇಲೆ ಅದೇ ಸೆಟ್ಟು. ಯಾವುದು? 1 2 3 ಕೌಂಟ್ ಮಾಡಿ ಎಷ್ಟದು? 1 2 3 4 5 6 7 8 ಆದಲ್ಲ? ಸೊ ಅದು ಸೊ ಸಿಂಪಲ್ ಇರುತ್ತೆ ಈ ಥರ. ಓಕೆ, ಫಾರ್ ಎಕ್ಸಾಂಪಲ್ ಸೆಟ್ ಕಂಟೈನ್ಸ್ ಎನ್ ಆಫ್ ಎ ಈಸ್ ಈಕ್ವಲ್ಸ್ ಟು
ಫಾರ್ ಎಕ್ಸಾಂಪಲ್ 10 ಕೊಟ್ಬಿಟ್ಟ. ಆಮೇಲೆ ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ಸ್ ಎಷ್ಟು ಬರುತ್ತೆ? ಎನ್ ಆಫ್ ಪಿ ಆಫ್ ಎ ಈಕ್ವಲ್ ಟು 2 ಟು 10 ಮೀನ್ಸ್ 1024 ಅಲ್ಲ. ಸೊ ಈ ಥರ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲೇ ನೋಡಿ, ನಂಬರ್ ಆಫ್ ನಾನ್ ಎಂಟಿ ಸಬ್ಸೆಟ್ ಮೀನ್ಸ್ ಎಂಟಿ ಸಬ್ಸೆಟ್ ಹಿಡ್ಕೊಂಡು 8 ಬರುತ್ತೆ. ನಾನ್ ಎಂಟಿ ಸಬ್ಸೆಟ್ ಅಂದ್ರೆ ಏನು? ಒಂದು ಸಬ್ಸ್ಟ್ರಾಕ್ಟ್ ಮಾಡಬೇಕಲ್ಲ, ಸೊ 7 ಬರುತ್ತೆ. ಆಮೇಲೆ ಪ್ರಾಪರ್ ಸಬ್ಸೆಟ್ ಅಂದ್ರೂ ಈ ಸೆಟ್ ಬರಲ್ಲ, ಯಾಕಂದರೆ ಅದು ಈಕ್ವಲ್ ಆಗಬಾರ್ದಲ್ಲ, ಸೊ ಅದಕ್ಕೆ ಇದು ಬರಲ್ಲ, 7 ಬರುತ್ತೆ. ಗೆಟ್ ಇಟ್? ಇಲ್ಲಿ ನೋಡಿರಿ, ಇದು ಸ್ಕ್ರೀನಿನ ಮೇಲೆ ನೀವು ಏನೇನು ಕಲ್ತೀರಿ ಅನ್ನೋದು ಒನ್ಸ್ ಅಗೇನ್ ರೀಕ್ಯಾಪ್ಚುಲೇಟ್ ಮಾಡಿಬಿಡೋಣ. ಸಬ್ಸೆಟ್ಸ್ ಅಂದರೆ ಗೊತ್ತಿರಬೇಕು, ಪ್ರಾಪರ್ ಸಬ್ಸೆಟು, ಇಂಪ್ರಾಪರ್ ಸಬ್ಸೆಟು, ಸೂಪರ್ ಸೆಟ್ಟು, ಪವರ್ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಸಬ್ಸೆಟು. ಅದನ್ನು ಡಿನೋಟ್ ಹೆಂಗೆ ಮಾಡ್ತೀವಿ? ಅದನ್ನು ಡಿನೋಟ್ ಮಾಡೋದು ಪಿ ಆಫ್ ಎ. ಆಮೇಲೆ ಎಷ್ಟು ಸಬ್ಸೆಟ್ ಪಾಸಿಬಿಲಿಟಿ ಫಾರ್ಮುಲಾ ಏನು? 2n. ಎನ್ ಎಲ್ಲಿ ತೊಗೊಂಡ್ರೆ ಆ ಕೊಟ್ಟಿರುವಂತಹ ಸೆಟ್ ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅನ್ನೋದು, ಅದು 2n ಆಗುತ್ತೆ. ಸೊ ಒಂದು ಎಕ್ಸಾಂಪಲನ್ನು ಕೊಟ್ಟನ್ನು ಬರೆದಿವಿ. ಇದನ್ನು ಒಂದು ಎಕ್ಸಾಂಪಲ್, ಎ ಈಕ್ವಲ್ ಟು 3 ಎಲಿಮೆಂಟ್ಸ್ ಇದಾವೆ, 1 2 3. ನಂಬರ್ ಆಫ್ ಸಬ್ಸೆಟ್ 2 8 ಆಗುತ್ತೆ. ಹೌದು, ಸಬ್ಸೆಟ್ಸ್ ಯಾವ್ಯಾವ ಅಂದರೆ ಈ ಥರ ನಲ್ ಸೆಟ್ ನೆನ್ಪಿಡ್ರಿ. ನಲ್ ಸೆಟ್ ಈಸ್ ಸಬ್ಸೆಟ್ಸ್ ಆಫ್ ಎವ್ರಿ ಸೆಟ್ಸ್. ಆಮೇಲೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಯೂನಿವರ್ಸಲ್ ಸೆಟ್ ಏನಾಗುತ್ತೆ? ಎಲ್ಲ ಸೆಟ್ಟು ಯೂನಿವರ್ಸಲ್ ಸೆಟ್ದು ಸಬ್ಸೆಟ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಲ್ ಸೆಟ್ ಆ್ಯಂಡ್ ಯೂನಿವರ್ಸಲ್ ಸೆಟ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಆಮೇಲೆ ಇದು ನೋಡಿ, ನಾನ್ ಎಂಟಿ ಸಬ್ಸೆಟ್ 7 -1 ಮಾಡಬೇಕು. ಆಮೇಲೆ ಪ್ರಾಪರ್ ಸಬ್ಸೆಟು 7. ನಾನ್ ಎಂಟಿ ಮೀನ್ಸ್ ದೀಸ್ ಆರ್ ನಾನ್ ಎಂಟಿ ಸೆಟ್ಸ್, 7 ಇರ್ತವೆ. ಓಕೆ, ಇದು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದಾಗ ಏನು ಮಾಡಬೇಕು? ಇಫ್ ಸೆಟ್ ಕಂಟೆಂಟ್ಸ್ 10 ಎಲಿಮೆಂಟ್ಸು, ನಾನ್ ಎಂಟಿ ಸಬ್ಸೆಟ್ 1023 ಏನು ನಾನ್ ಎಂಟಿ ಸಬ್ಸೆಟ್ಸು 1023 ಇರ್ತವೆ. ಪ್ರಾಪರ್ ಸಬ್ಸೆಟ್ಟು 1023 ಇರ್ತವೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಇದು ನೆನಪಿರ್ತದೆ 1024, ಬಟ್ ಪ್ರಾಪರು ಆಮೇಲೆ ನಾನ್ ಎಂಟಿ ಸಬ್ಸೆಟ್ಸ್ ಕ್ವಶನ್ ಆ ಥರ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್ ಏನು? ಆಪರೇಷನ್ಸ್ ಆನ್ ದ ಸೆಟ್ಸ್. ಏನಪ್ಪ ಆಪರೇಷನ್ಸ್ ಆನ್ ದ ಸೆಟ್ಸು? ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಯೂನಿಯನ್ ಅಲ್ವಾ. ಸೊ ಯೂನಿಯನ್ನು ಹೆಂಗೆ ಬರೀತಾರೆ? ಯೂನಿಯನು ಎ ಯೂನಿಯನ್ ಬಿ ಈಕ್ವಲ್ ಟು ಏನು ಡೆಫಿನೇಷನು? ಎಕ್ಸ್ ಏನಿರಬೇಕು? ಎ ಅಲ್ಲಿರಬೇಕು, ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಲ್ಲಿದ್ದರೆ ಅದು ಯೂನಿಯನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಯಾವುದು? ಇಂಟರ್ಸೆಕ್ಷನ್ ಅಲ್ವಾ. ಸೊ ಇಂಟರ್ಸೆಕ್ಷನ್ ಮೀನ್ಸ್ ವಾಟ್? ಆ ಎಲಿಮೆಂಟ್ ಏನಿರಬೇಕು? ಕಾಮನ್ ಇರಬೇಕು. ಅದನ್ನೇನು ಬರಿತೀವಿ ನಾವು? ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಏನು ಇರಬೇಕು ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿನೂ ಆಗಿರಬೇಕು. ಇಲ್ಲಿ ನೋಡಿ, ಡಿಫ್ರೆನ್ಸ್ ಆರ್ ಬರೆದಿವಿ, ಇದ್ರಾಗ ಇರಬೇಕು ಅಥವಾ ಇದ್ರಾಗಿದ್ರೆ ಆಯ್ತು, ಮುಗೀತು. ಅದು ಯೂನಿಯನಲ್ಲಿ ಬರುತ್ತೆ. ಇಂಟರ್ಸೆಕ್ಷನಲ್ಲಿ ಬರಬೇಕಾದ್ರೆ ಕಾಮನ್ ಇರಬೇಕು. ಎಕ್ಸ್ ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬೇಕು, ಅದು ಇಂಟರ್ಸೆಕ್ಷನ್, ಅದು ಆಪರೇಷನ್ಸ್ ಆಫ್ ಸೆಟ್ಸ್. ಆಮೇಲೆ ನೆಕ್ಸ್ಟು ಡಿಫ್ರೆನ್ಸಸ್ ಆಫ್ ಸೆಟ್ಸ್. ಏನಪ್ಪ ಡಿಫ್ರೆನ್ಸಸ್ ಆಫ್ ಸೆಟ್ಸು? ಇಫ್ ಫಾರ್ ಎಕ್ಸಾಂಪಲು ಎ ಮೈನಸ್ ಬಿ ಏನಾದರೂ ಬರೆದ್ರೆ ಎಕ್ಸ್ ಅಂತ ತಗೋತೀವಿ, ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿರುತ್ತೆ ಆ್ಯಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಬಿ ಆಗಿರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿರುತ್ತೆ ಆ್ಯಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಬಿ ಆಗಿರುತ್ತೆ. ಅದು ಎ ಮೈನಸ್ ಬಿ. ಬಿ ಮೈನಸ್ ಎ ಏನಾಗಿರುತ್ತೆ? ಎಕ್ಸೇ ಆಗಿರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು ಬಿ ಆಗಿರುತ್ತೆ ಆ್ಯಂಡ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಎ ಆಗಿರುತ್ತೆ. ಇದು ಡಿಫ್ರೆನ್ಸಸ್ ಆಫ್ ಸೆಟ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ ಒಂದು ಹೇಳ್ಬಿಡೋಣ ಇದಕ್ಕೆ. ಇದು ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಂಪಲು. ಏನು ತೊಗೋಬೇಕು? ಎ ಈಸ್ ಈಕ್ವಲ್ಸ್ ಟು 1 2 3, ಬಿ ಈಕ್ವಲ್ ಟು 3 4 5 ಎಲ್ಲ ಎಲಿಮೆಂಟ್ಸು ತೊಗೋಬೇಕು. ಇಲ್ಲಿ ಕಾಮನ್ ತೊಗೋಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಎ ಈಸ್ ಈಕ್ವಲ್ಸ್ ಟು ಡಿಫ್ರೆನ್ಸಸ್ಗೆ ಒಂದು ಎಕ್ಸಾಂಪಲ್ 1 2 3 ಇದೆ ಅಂತ ಅಂದ್ಕೊಳ್ಳಿ. ಬಿ ಈಸ್ ಈಕ್ವಲ್ಸ್ ಟು 3 4 5 ಇದೆ ಅಂತ ಅಂದ್ಕೊಳ್ಳಿ. ಎ ಮೈನಸ್ ಬಿ ಈಕ್ವಲ್ ಟು ಏನು ಬರುತ್ತೆ? ಎ ಮೈನಸ್ ಬಿ ಈಕ್ವಲ್ ಟು ಎ ಅಲ್ಲಿರಬೇಕು ಬಟ್ ಬಿ ಅಲ್ಲಿರಬಾರ್ದು. 3 ಇದೆ, ಅದಕ್ಕೆ ಏನು ಬರುತ್ತೆ? 1 2 ಬರುತ್ತೆ. ಬಟ್ ಎಕ್ಸಾಮಲ್ಲಿ ಇದರ ಡ್ಯಾಶ್ ಕೇಳೋ ಸಾಧ್ಯತೆ ಇರುತ್ತೆ, ಅದು ನೋಡೋಣ. ಇದು ಡಿಫ್ರೆನ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಒನ್ ಏನು? ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್. ಏನಪ್ಪ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂದರೆ? ಎ ಒಂದು ಸೆಟ್ಸು, ಎ ಡ್ಯಾಶ್ ಇದ್ರದ್ದು ಕಾಂಪ್ಲಿಮೆಂಟ್ ಆಗುತ್ತೆ. ಎ ಡ್ಯಾಶನ್ನು ಹೆಂಗೆ ಫೈಂಡ್ ಮಾಡ್ತೀರಿ? ಯು ಮೈನಸ್ ಎ, ದಟ್ ಈಸ್ ಈಕ್ವಲ್ ಟು ವಾಟ್? ಎಕ್ಸ್ ಅಲ್ವಾ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಯು ಬಟ್ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ಎ, ನಾಟ್ ಬಿಲಾಂಗ್ಸ್ ಟು. ಇದು ನಮ್ಮದು ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಆಗುತ್ತೆ. ಓಕೆ, ಇದಕ್ಕೆ ವೆನ್ ಡಯಾಗ್ರಾಮ್ ಯಾವ ಥರ ತೆಗಿತೀರಾ? 2 ಸೆಟ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. ಇದು ಎ ಮತ್ತು ಇದು ಬಿ. ಶೇಡ್ ಮಾಡಬೇಕಾದ್ರೆ ಎಲ್ಲನೂ ಶೇಡ್ ಮಾಡಬೇಕು. ಇದು ನಮ್ಮದು ಎ ಯೂನಿಯನ್ ಬಿ ಆಗ್ತದೆ, ಯಾಕಂದರೆ ವೆನ್ ಡಯಾಗ್ರಾಮ್ ಇದೆಯಲ್ಲ ಅಲ್ಲಿ. ಆಮೇಲೆ ಇಂಟರ್ಸೆಕ್ಷನ್ ಯಾವ ಥರ ಇರುತ್ತೆ? ಓನ್ಲಿ ಕಾಮನ್ ಪೋರ್ಷನ್. ಇದು ಎ, ಇದು ಬಿ, ಇದೇನು? ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಇದು ಡಿಫರೆನ್ಸ್ ಆಫ್ ಸೆಟ್ಸ್ ಏನು? ಎ ಮತ್ತು ಬಿ ಅಂದ್ಕೊಳ್ಳಿ. ಈ ಪೋರ್ಷನ್ ಏನಾದರೂ ಶೇಡ್ ಮಾಡಿದರೆ ಎ ಮೈನಸ್ ಬಿ, ಅದನ್ನು ನಾವು ಇನ್ನೊಂದು ಕರಿತೀವಿ ಓನ್ಲಿ ಎ ಅಂತಲೂ ಕರಿಬೋದು. ಓನ್ಲಿ
ಎ, ಇದು ಸೆಟ್ ಎ, ಇದು ಸೆಟ್ ಬಿ. ಆಮೇಲೆ ಈ ಪೋರ್ಷನ್ ಏನಾದರೂ ಶೇಡ್ ಮಾಡಿದರೆ ಏನಾಗುತ್ತೆ, ಬಿ ಮೈನಸ್ ಎ. ಅದಕ್ಕೆ ಇನ್ನೊಂದು ಮೀನಿಂಗ್ ಏನು, ಓನ್ಲಿ ಬಿ. ಓಕೆ, ಓನ್ಲಿ ಬಿ ಅಂತಲೂ ಕರಿಬೋದು. ನೆನ್ಪಿಟ್ಕೋರಿ, ಇದು ನಾನು ಅಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಆಮೇಲೆ ಇದು ನೋಡಿರಿ, ವೆನ್ ಡಯಾಗ್ರಾಮಲ್ಲಿ ಸ್ಕ್ವೇರ್ ಅನ್ನೋದು ಏನಾಗುತ್ತೆ, ಯೂನಿವರ್ಸಲ್ ಸೆಟ್ ಆಗುತ್ತೆ. ಒಂದು ಸೆಟ್ ಇದು ಎ ಕಾಂಪ್ಲಿಮೆಂಟ್ ಏನು ಔಟ್ಸೈಡ್ ಇದನ್ನು ಶೇಡ್ ಮಾಡ್ತೀರಿ, ಇದು ಏನಾಗುತ್ತೆ, ಎ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಆಪರೇಷನ್ಸ್ ಆನ್ ಸೆಟ್ಸ್. ನೆನ್ಪಿಟ್ಕೋರಿ, ಏನು ಯೂನಿಯನು, ಇಂಟರ್ಸೆಕ್ಷನು, ಡಿಫ್ರೆನ್ಸ್ ಆಫ್ ಸೆಟ್ಸು, ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್. ಓಕೆ, ಇದಕ್ಕೊಂದೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಎಕ್ಸಾಂಪಲ್ಗಿಂತ ಮುಂಚಿತವಾಗಿ ಸಮ್ ಪ್ರಾಪರ್ಟೀಸ್ ನೋಡಿ ಎಕ್ಸಾಂಪಲ್ಗೆ ಹೋಗೋಣ. ಓಕೆ, ನೋಡಿ ಏನು ಪ್ರಾಪರ್ಟೀಸ್ ಆಫ್ ದ ಸೆಟ್ಸು. ಫಸ್ಟ್ ಒನ್ ಏನು ಕಮ್ಯುಟೇಟಿವ್ ಪ್ರಾಪರ್ಟಿ. ನೀವು ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ, ನೋಟ್ ಮಾಡ್ಕೊಂಬಿಡಿ. ಕಮ್ಯುಟೇಟಿವ್ ಪ್ರಾಪರ್ಟಿ ಏನು, ಕಮ್ಯುಟೇಟಿವ್ ಪ್ರಾಪರ್ಟಿ ಎ ಯೂನಿಯನ್ ಬಿ ಈಕ್ವಲ್ ಟು ಏನಾಗುತ್ತೆ, ಬಿ ಯೂನಿಯನ್ ಎ ಆಗುತ್ತೆ. ಆಮೇಲೆ ಇಂಟರ್ಸೆಕ್ಷನ್ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಅಸೋಸಿಯೇಟಿವ್ ಪ್ರಾಪರ್ಟಿ. ಏನದು, ಎ ಯೂನಿಯನ್ ಬಿ ಯೂನಿಯನ್ ಸಿ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ ಆಗುತ್ತೆ, ಕಾಮ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ. ನೆಕ್ಸ್ಟು ಇನ್ನೊಂದು ನೋಡಿರಿ, ನಲ್ ಸಿಟಿ ಏನಾಗುತ್ತೆ, ಎ ಯೂನಿಯನ್ ನಲ್ ಸೆಟ್ ಮಾಡಿದರೆ ಏನು ಬರುತ್ತೆ, ಏನೇ ಬರುತ್ತಲ್ವಾ. ಎ ಯೂನಿಯನ್ ನಲ್ ಸೆಟ್ ಕಾಮನ್ ಎಲಿಮೆಂಟ್ಸ್ ತೊಗೋಬೇಕು, ಪ್ರತಿಯೊಂದು ಎಲಿಮೆಂಟು ತೊಗೋಬೇಕಲ್ವ, ಅದು ಏನೇ ಬರುತ್ತೆ. ಆಮೇಲೆ ಎ ಯೂನಿವರ್ಸಲ್ ಸೆಟ್ ಮಾಡಿದರೆ ಏನು ಬರುತ್ತೆ, ಬಿಗ್ ಸೆಟ್ಟೇ ಬರುತ್ತಲ್ವ, ಯೂನಿವರ್ಸಲ್ ಸೆಟ್ಟು. ಆಮೇಲೆ ಇಂಟರ್ಸೆಕ್ಷನ್ ಮಾಡಿದಾಗ ಸ್ಮಾಲ್ ಸೆಟ್ ಬರುತ್ತೆ, ನಲ್ ಸೆಟ್. ಕಾಮನ್ ಎಲಿಮೆಂಟ್ ಏನೂ ಇರೋಂಗಿಲ್ಲ, ನಲ್ ಸೆಟ್ ಬಂದುಬಿಡ್ತದೆ. ಅದೇ ಎ ಇಂಟರ್ಸೆಕ್ಷನ್ ಏನಾದರೂ ಯು ಮಾಡಿದರೆ ಏನೇ ಬರ್ತದೆ, ಸ್ಮಾಲ್ ಸೆಟ್. ಇಂಟರ್ಸೆಕ್ಷನ್ ಮಾಡಿದರೆ ಸ್ಮಾಲ್ ಸೆಟ್ ಬರುತ್ತೆ, ಯೂನಿಯನ್ ಮಾಡಿದರೆ ಬಿಗ್ ಸೆಟ್ ಬರುತ್ತೆ. ಕಾಮನ್ ಎಲಿಮೆಂಟ್ಸ್ ಒಂದು ಸಲ ತೊಗೋಬೇಕು, ರಿಮೈನಿಂಗ್ ಎಲಿಮೆಂಟ್ಸ್ ಆಲ್ ಯು ನೀಡ್ ಟು ಕಲೆಕ್ಟ್. ಓಕೆ, ದಿಸ್ ಈಸ್ ದ ಪ್ರಾಪರ್ಟಿ. ಆಮೇಲೆ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇಂಟರ್ಸೆಕ್ಷನ್ ಓವರ್ ಯೂನಿಯನ್ ಏನು ಬರೀತೀರಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ದಟ್ ಈಕ್ವಲ್ ಟು ವಾಟ್, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಇದು ಇಂಟರ್ಸೆಕ್ಷನ್ ಓವರ್ ಯೂನಿಯನ್. ಇದೇ ಥರ ಏನಿರುತ್ತೆ, ಯೂನಿಯನ್ ಓವರ್ ಇಂಟರ್ಸೆಕ್ಷನ್ ಏನು ಬರುತ್ತೆ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಓಕೆ, ದೀಸ್ ಆರ್ ದಿ ಪ್ರಾಪರ್ಟೀಸ್. ಇದು ಎಕ್ಸಾಂಪಲ್ ಕೇಳ್ಬೋದು. ಆಮೇಲೆ ಇದನ್ನು ಶೇಡಿಂಗ್ ಹೆಂಗೆ ಮಾಡ್ತೀರಿ, 3 ಸೆಟ್ಸ್ ಇರ್ತದ. ಓಕೆ, ನೋಡಿ ಇಲ್ಲಿ ಬಿ ಯೂನಿಯನ್ ಸಿ ಮೀನ್ಸ್ ವಾಟ್, ಎ ಬಿ ಸಿ. ಬಿ ಯೂನಿಯನ್ ಸಿ ಮೀನ್ಸ್ ಇದೆಲ್ಲನೂ ಶೇಡ್ ಮಾಡಿರ್ತೀರಾ. ಇಂಟರ್ಸೆಕ್ಷನ್ ವಿತ್ ಎ ಮೀನ್ಸ್ ದಿಸ್ ಪೋರ್ಷನ್ ನೋಡಿ. ಇದು ಫಸ್ಟ್ ಒಂದು. ನೆಕ್ಸ್ಟ್ ಸೆಕೆಂಡ್ ಒಂದು ಏನು ಬರುತ್ತೆ ನೋಡಿ, ಎ ಬಿ ಸಿ. ಇಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಇದೆ, ಬಿ ಇಂಟರ್ಸೆಕ್ಷನ್ ಸಿ ಮೀನ್ಸ್ ಓನ್ಲಿ ದಿಸ್ ಕಾಮನ್ ಪೋರ್ಷನ್ ಅಲ್ವಾ. ನೆಕ್ಸ್ಟ್ ಯೂನಿಯನ್ ವಿತ್ ಎ, ಯೂನಿಯನ್ ವಿತ್ ಎ ಮೀನ್ಸ್ ಎ ಯೂನಿಯನ್ ಎ ಸೆಟ್ ಎಲ್ಲನೂ ಬರ್ತದೆ, ಇದು ಬರ್ತದೆ, ಈ ಪೋರ್ಷನ್ನು ಬಂದುಬಿಡ್ತದೆ. ಇದು ಏನು, ಇದಕ್ಕೆ ವೆನ್ ಡಯಾಗ್ರಾಮ್. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ. ವೆನ್ ಡಯಾಗ್ರಾಮ್ ಮೇಲೂ MCQsನ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರಾಪರ್ಟಿ ಕೊಟ್ಬಿಟ್ಟು ಡ್ರಾ ದ ವೆನ್ ಡಯಾಗ್ರಾಮ್ ಅಂತ ಕ್ವಶನ್ ಬರ್ಬೋದು. ಯಾಕಂದರೆ ವೆನ್ ಡಯಾಗ್ರಾಮ್ ಇದೆ ಸಿಲೆಬಸ್ಗೆ, ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಯಾವ ಥರ ಈಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿದನ್ನು ಕೇಳ್ಬೋದು ಅವನು. ಡ್ರಾ ದ ವೆನ್ ಡಯಾಗ್ರಾಮ್ ಫಾರ್ ಅಂತಂದು, ಡ್ರಾ ದ ವೆನ್ ಡಯಾಗ್ರಾಮ್ ಫಾರ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಈವನ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೊಡ್ಬೋದು, ಜಸ್ಟ್ ಹಿ ಹ್ಯಾಸ್ ಟು ಮೆನ್ಷನ್ ದಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಷ್ಟೇ ಕೊಟ್ಟು ಮಾಡ್ಬೋದು. ಇದು ನೋಡ್ರಿ, ನಾನು ಇದನ್ನು ಸಾಲ್ವ್ ಮಾಡಿದಲ್ಲ, ಈಚ್ ಒನ್ನನ್ನು ಸಾಲ್ವ್ ಮಾಡಬೇಕು. ಓಕೆ, ಯಾವ ಥರ ಕ್ವಶನ್ ಫ್ರೇಮ್ ಆಗ್ಬೋದು ಅಂದರೆ ಡಿಸ್ಕ್ರಿಪ್ಟಿವಲ್ಲಿ ಬಿ ಯೂನಿಯನ್ ಸಿ ಮಾಡಿ. ಏನು ಬಿ ಯೂನಿಯನ್ ಸಿ ಅಂದರೆ ಎಲ್ಲನೂ ಶೇಡ್ ಮಾಡಬೇಕಲ್ವಾ, ಎಲ್ಲನೂ ಶೇಡ್ ಮಾಡಿ ಇದು LHS ಪಾರ್ಟ್ನ ಡ್ರಾ ಮಾಡ್ತಾಯಿದ್ದೀವಿ. ಓಕೆ, ಆಮೇಲೆ ಇನ್ನೊಂದು 3 ಸೆಟ್ ತೊಗೊಳ್ಳಿ. ಅದು ಏನು, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇರುತ್ತಲ್ವಾ. ಸೊ ಇಲ್ಲಿ ಕಾಮನ್ ಯಾವುದಿರುತ್ತೆ, ಇದು ಪೋರ್ಷನ್ ಕಾಮನ್ ಅಲ್ಲ, ಸೊ ಇದು ಕಾಮನ್ ಆಗುತ್ತೆ. ಮೇಕ್ ಇಟ್ ಆಸ್ 1 LHS ಅಂತ ಆಲ್ರೆಡಿ ತೊಗೊಂಡಿದ್ದೀರಿ. ನೆಕ್ಸ್ಟ್ RHS ಅಂತ ತೊಗೊಳ್ಳಿ. RHS ಅಲ್ಲಿ ಫಸ್ಟಿಗೆ ಇದು ಎರಡೂ ಬ್ರಾಕೆಟನ್ನು ಮಾಡ್ಕೊಂಬಿಡಿ. ಎ ಇಂಟರ್ಸೆಕ್ಷನ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಸಿನ ಡ್ರಾ ಮಾಡ್ಕೊಂಬಿಟ್ಟು, ಹೌದು ಅದನ್ನು ಹೇಗೆ ಡ್ರಾ ಮಾಡ್ಬೋದು, 3 ಸೆಟ್ಸ್ ತೊಗೊಳ್ಳಿ. ಎ ಇಂಟರ್ಸೆಕ್ಷನ್ ಇದು ಮೆನ್ಷನ್ ಮಾಡಬೇಕಾ, ಸೆಟ್ಸ್ ಇಲ್ಲಿ ಎ ಬಿ ಸಿ, ಇಲ್ಲಿ ನಾನು ಮೆನ್ಷನ್ ಮಾಡಬೇಕು, ಎ ಬಿ ಸಿ. ಓಕೆ ರೀ, ಒಂದು ಸೆಕೆಂಡ್. ಓಕೆ, ಇಲ್ಲಿ ನೋಡಿ ಏನು, ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕಲ್ವ. ಎ ಇಂಟರ್ಸೆಕ್ಷನ್ ಬಿ ಏನು, ಇದು ಪೋರ್ಷನ್ ಬರುತ್ತೆ, ರೈಟ್. ನೆಕ್ಸ್ಟು
ಎ ಬಿ ಸಿ, ಎ ಇಂಟರ್ಸೆಕ್ಷನ್ ಸಿ ಮಾಡಿ. ಎ ಇಂಟರ್ಸೆಕ್ಷನ್ ಸಿ ಏನಾಗುತ್ತೆ, ಎ ಇಲ್ಲಿದೆ, ನಮ್ಮದು ಸಿ ಇಲ್ಲಿದೆ. ಓಕೆ, ಈ ಪೋರ್ಷನ್ ಅಲ್ವಾ. ನೆಕ್ಸ್ಟ್ ಯೂನಿಯನ್ ಮಾಡಿದರೆ ಏನು ಬರುತ್ತೆ, ಈ ಪೋರ್ಷನ್ ಬರುತ್ತೆ, ಆಮೇಲೆ ಈ ಪೋರ್ಷನ್ ಬಂದುಬಿಡುತ್ತೆ. ಇದು ಸೆಕೆಂಡ್ ಒನ್ ನೋಡಿ, ಎರಡೂ ಏನಿದೆ ಈಕ್ವಲ್ ಇದೆಯಲ್ಲ, ಇದೇನು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಯೂನಿಯನ್ ಫ್ರಮ್ 192 ಏನು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಆಗುತ್ತೆ. ಎರಡೂ ಈಕ್ವಲ್ ಮಾಡ್ಕೊಂಬಿಡಿ. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರಾಪರ್ಟಿ ಮೇಲೆ ಒಂದು ವೆನ್ ಡಯಾಗ್ರಾಮ್ ಡಿಸ್ಕ್ರಿಪ್ಟಿವಲ್ಲಿ ಕೇಳಿದ್ರೆ ನಿಮಗೆ ಡ್ರಾ ಮಾಡೋಕ್ಕೆ ಬರಬೇಕು. ಓಕೆ, 2 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಡೋಂಟ್ ನೆಗ್ಲೆಕ್ಟ್ ಇಫ್ ಯು ಆರ್ ಗೆಟಿಂಗ್ ಅ ಸಿಂಗಲ್ ಮಾರ್ಕ್, ಸೊ ಡೂ ಇಟ್ ಫಾಸ್ಟ್. ನೆಕ್ಸ್ಟ್ ಎಲ್ಲದಕ್ಕೂ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನೋಡಿ, ಇನ್ನೊಂದೇನು ನಾವು ಮೋಸ್ಟ್ ಇಂಪಾರ್ಟೆಂಟ್ ಡಿ ಮಾರ್ಗನ್ಸ್ ಲಾ ತೆಗಿಬೋದಲ್ವಾ. ಸೊ ಡಿ ಮಾರ್ಗನ್ಸ್ ಲಾಗ ಒಂದು ಹಾಕೊಂಬಿಡೋಣ. ಸೊ ಡಿಸ್ಟ್ರಿಬ್ಯೂಟಿವ್ ಆಯಿತು. ಆಮೇಲೆ ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ, ಡಿ ಮಾರ್ಗನ್ಸ್ ಲಾ. ಸೊ ಡಿ ಮಾರ್ಗನ್ಸ್ ಲಾಗೂ ವೆನ್ ಡಯಾಗ್ರಾಮ್ ತೆಗಿ ಅಂತ ಕ್ವಶನ್ ಬರ್ಬೋದು. ಏನಮ್ದು ಡಿ ಮಾರ್ಗನ್ಸ್ ಲಾ, ಎ ಯೂನಿಯನ್ ಬಿ ಇಟ್ಸ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಇದೊಂದಾಗುತ್ತೆ. ಆಮೇಲೆ ಇನ್ನೊಂದು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಓರ್ ದಟ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ದೀಸ್ ಟು ಆರ್ ಡಿ ಮಾರ್ಗನ್ಸ್ ಲಾ. ಸೊ ಒಂದು ವೆನ್ ಡಯಾಗ್ರಾಮ್ ತೆಗಿಬೋದು ಇಲ್ಲಿ. ಯಾವುದು, ಫಸ್ಟಿಗೆ ಎ ಯೂನಿಯನ್ ಬಿ ತೆಗೊಬಿಡ್ರಿ. ಏನು ಬರುತ್ತೆ, ಎ ಯೂನಿಯನ್ ಬಿ ಎಲ್ಲನೂ ಬರುತ್ತೆ, ರೈಟ್. ಸೊ ಇದು ಬರುತ್ತೆ. ಆಮೇಲೆ ನೆಕ್ಸ್ಟಿಗೆ ಇದರದ್ದು ಕಾಂಪ್ಲಿಮೆಂಟ್ ಮಾಡಿದರೆ ಎಮ್ ಟಿ ಉಳಿದು ಬಿಡ್ತದೆ. ಇದು ಕಾಂಪ್ಲಿಮೆಂಟು, ಸಾರಿ ಯೂನಿಯನ್ ಅಲ್ವಾ. ಇದು ಎ ಯೂನಿಯನ್ ಬಿ, ಇದು ಎ ಯೂನಿಯನ್ ಬಿ, ಇಟ್ಸ್ ಎ ಕಾಂಪ್ಲಿಮೆಂಟ್, ಎಮ್ ಟಿ ಉಳಿತು. ಸೇಮ್ ಹಿಂಗೆ ಬರುತ್ತೆ ಇದನ್ನು. ಇದು ಫಸ್ಟ್ ಒನ್ನು. ಆಮೇಲೆ ಇದು ನೋಡಿರಿ, ಎ ಡ್ಯಾಶ್ ಏನು ಬರುತ್ತೆ, ಈ ಥರ ಬರುತ್ತಲ್ವ. ಸೊ ಅದೇ ಬಿ ಡ್ಯಾಶ್ ಏನು ಬರುತ್ತೆ, ಇದು ಬರುತ್ತೆ. ಇದು ಸೆಟ್ ಎ, ಇದು ಬಿ, ಇದು ಎ, ಇದು ಬಿ, ಇದು ಎ, ಇದು ಬಿ, ಇದು ಎ, ಇದು ಬಿ. ಎರಡೂ ಇಂಟರ್ಸೆಕ್ಷನ್ ಮಾಡಿದಾಗ ಏನು ಬರುತ್ತೆ, ಎಮ್ ಟಿನೇ ಬರುತ್ತಲ್ವ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ದೀಸ್ ಟು. ಇಲ್ಲಿ ನಿಮ್ಗೆ ಬೇಕಂದರೆ ಯೂನಿವರ್ಸಲ್ ಸೆಟ್ನ ಹಾಕ್ಕೊಳ್ಳಿ. ಯೂನಿವರ್ಸಲ್ ಸೆಟ್ನ ಹಾಕೊಳ್ಳಿ. ಇದು ಔಟ್ಸೈಡ್ ಶೇಡಿಂಗ್ ಆಗಿರುತ್ತೆ. ಅದೇ ಸೇಮ್ ಸಿಮಿಲರ್ ಇಲ್ಲಿ ಏನಾಗಿರುತ್ತೆ, ಔಟ್ಸೈಡ್ ಶೇಡಿಂಗ್ ಆಗಿರುತ್ತಲ್ವಾ. ಇದು ಎ, ಇದು ಬಿ, ಔಟ್ಸೈಡ್ ಶೇಡಿಂಗ್ ಆಗಿರುತ್ತೆ. ಔಟ್ಸೈಡ್ ಎಲ್ಲ ಶೇಡ್ ಮಾಡಿರ್ತೀರ. ಸೊ ಎರಡೂ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇದು ನೀಟಾಗಿ ತಗೊಂಬಿಡಿ ಫ್ರಮ್ 192. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್. ಡಿ ಮಾರ್ಗನ್ಸ್ ಲಾಗೆ ನೀವೇನು ಮಾಡ್ಬೋದು, ವೆನ್ ಡಯಾಗ್ರಾಮನ್ನು ತೆಗಿಬೋದು. ಕ್ವಶನ್ ಯಾವ ಥರ ಬರುತ್ತೆ ಅದನ್ನು ಸಾಲ್ವ್ ಮಾಡಿ. ಆಮೇಲೆ ಎಕ್ಸಾಂಪಲ್ನು ಕೇಳ್ಬೋದು. ಎಕ್ಸಾಂಪಲ್ ಯಾವ ಥರ, ಒಂದು ನೋಡಿ, ವೆರಿಫೈ ಡಿ ಮಾರ್ಗನ್ಸ್ ಲಾ ಅಂದ್ಬಿಟ್ಟು ಎ ಇಸ್ ಈಕ್ವಲ್ಸ್ ಟು ಬಿ ಈಕ್ವಲ್ ಟು ಸೆಟ್ಸನ್ನು ಕೊಟ್ಟು ಅದೇ ಥರನೂ ಸಾಲ್ವ್ ಮಾಡ್ಬೋದು. ಓಕೆ, ಡೂ ಇಟ್. ಆಮೇಲೆ ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್ ಅಲ್ಲ. ಸೊ ಸಿಕ್ಸ್ತ್ ಒನ್ ಏನು, ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಅದೇ ಸೆಟ್ ಬರುತ್ತೆ. ಆಮೇಲೆ ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್ ನಲ್ ಸೆಟ್ ಬರುತ್ತೆ. ಬಿಕಾಸ್ ಹೆಂಗೆ ಬರಿಬೋದು ಇದನ್ನು, ಯು ಮೈನಸ್ ಸಿ, ಝೀರೋನ ಬರುತ್ತಲ್ವ. ಸೊ ದಟ್ ಈಸ್ ನಥಿಂಗ್ ಬಟ್ ನಲ್ ಸೆಟ್ ಓನ್ಲಿ. ಓಕೆ, ಆಮೇಲೆ ನಲ್ ಸೆಟ್ ಕಾಂಪ್ಲಿಮೆಂಟು ಯೂನಿವರ್ಸಲ್ ಸೆಟ್ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಫಾರ್ಮುಲಾ, ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಏನು, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ವೇರ್ ಎ ಆ್ಯಂಡ್ ಬಿ ಆರ್ ಫೈನೈಟ್ ಸೆಟ್ಸ್. ಎ ಆ್ಯಂಡ್ ಬಿ ಆರ್ ಫೈನೈಟ್ ಸೆಟ್ಸ್, ಮತ್ತು ಡಿಸ್ಜಾಯಿಂಟ್ ಸೆಟ್ಸ್ ಆಗಲ್ಲ. ಓಕೆ, ದೇ ಆರ್ ಫೈನೈಟ್ ಸೆಟ್ಸ್ ಓನ್ಲಿ. ಆಮೇಲೆ ನೆಕ್ಸ್ಟ್ ಓನ್ಲಿ ಎ ಥರ ಫೈಂಡ್ ಔಟ್ ಮಾಡ್ತೀರಾ. ಓನ್ಲಿ ಎನ ಎ ಮೈನಸ್ ಬಿ ಅಂತ ಮಾಡ್ಕೋಬೋದು. ಅದನ್ನೇ ನಾವು ಏನು ಬರಿಬೋದು, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಲೂ ಬರಿಬೋದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ ಇದೆ ಅಂತಂದ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಎಲ್ಲನೂ ಇಂಪಾರ್ಟೆಂಟೇ. ಓಕೆ, ಇದೇ ಹೈ ಲೆವೆಲ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಸಾಧ್ಯನಿಲ್ಲ. ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಒಂದು ಐ ಥಿಂಕ್ 1 ಅವರ್ ಕುಂತರೆ ನಿಮ್ಮದು ಸೆಟ್ಸು ಮತ್ತು ಪ್ರೊಬಾಬಿಲಿಟಿ ಮುಗಿದೋಗ್ಬಿಡುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಕ್ವಶನ್ಸ್ ಬರುತ್ತೆ, ಒಂದು 5 to 6 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಕವರ್ ಮಾಡ್ಕೊಳ್ಳಿ.
ಓಕೆ 4 to 5 ಮಾರ್ಕ್ಸ್ ಬಂದ್ರೂ ಇಂಪಾರ್ಟೆಂಟ್ ಅಲ್ವಾ. ಹೋಪ್ ಡೂ ಇಟ್ ಬೆಟ್ರ್. 1 hour ಸ್ಪೆಂಡ್ ಮಾಡಿ. ಇಷ್ಟು ಇನಫ್ ಆಗುತ್ತೆ ನೋಡಿ. ಇದು ವೆರಿಫೈ ಇದೆ, ಎಲ್ ಎಮ್ ಎನ್ ಕೊಟ್ಟಾನೆ, ಇದನ್ನು ವೆರಿಫೈ ಮಾಡ್ಕೋಬೇಕು. ಫಸ್ಟ್ ಬ್ರ್ಯಾಕೆಟ್ ಒಳಗಿಂದ ಸಾಲ್ವ್ ಮಾಡ್ಕೊಳ್ಳಿ. ಎಮ್ ಯೂನಿಯನ್ ಎನ್ ಮಾಡಿ. ಎಮ್ ಯೂನಿಯನ್ ಏನು 1 3 4 5 6 ಆಗುತ್ತೆ. 1 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ ಅಲ್ಲ. ನೆಕ್ಸ್ಟ್ ಎಲ್ ಮೈನಸ್ ಎಮ್ ಯೂನಿಯನ್ ಎನ್ ಮಾಡಿ. ಎಲ್ಲಲ್ಲಿ ಇದನ್ನು ಕಳ್ಕೊಂಬಿಡಿ. ಏನಿದೆ ಎಲ್ಲು 1 ಇದೆ, 2 ಇಲ್ಲಲ್ಲ, ಸೊ 2 ಬರ್ಕೊಳ್ಳಿ. ನೆಕ್ಸ್ಟ್ 3 ಇದೆ, 4 ಇದೆ, 4 ಇದೆಯಲ್ಲ, 3 ಇದೆ, 4 ಇದೆ. ಓಕೆ, ಈ ಸೆಟ್ಟಲ್ಲಿ ಯಾವುದು ಇಲ್ಲಲ್ಲ ಆ ಎಲಿಮೆಂಟ್ಸ್ ಅಷ್ಟೇ ಇಲ್ಲಿ ಬರುತ್ತೆ. 2 ಇದೆ. ಆಮೇಲೆ ಇದನ್ನು ವೆರಿಫೈ ಮಾಡ್ಕೊಂಬಿಡಿ. ಆಮೇಲೆ ಇದು ಎಲ್ ಎಚ್ ಎಸ್ ನಮ್ಮದು ಹೌದಲ್ವಾ. ಎಲ್ ಎಚ್ ಎಸ್ ಅಂತ ಅಂದ್ಕೊಳ್ಳಿ, ಅಥವಾ 1 ಅಂತಲೂ ಇಟ್ಕೊಬೋದು. ಇಲ್ಲಿ ಈಕ್ವಲ್ ಟು ಹಾಕಿರ್ತಾರಲ್ಲ 1 ಅಂತಲೂ ಇಟ್ಕೊಬೋದು. ಈಗ ಎಲ್ ಮೈನಸ್ ಎಮ್ ಮಾಡಿ. ಎಲ್ ಮೈನಸ್ ಎಮ್ ಅಂದರೆ ಎಲಿಮೆಂಟ್ಸ್ ಎಮ್ಮಲ್ಲಿ ಇರುವಂಥದ್ದು ಬಿಟ್ಟು ಎಲ್ಲಲ್ಲಿ ಯಾವುದು ಸ್ಪೆಷಲ್ ಇದೆ ಅಂತ ಬರ್ಕೋಬೇಕು. 2 ಇದೆ, ರೈಟ್. 2 ಬರ್ಕೊಂಬಿಡಿ. ಮತ್ತೆ ಯಾವುದಿದೆ ನೋಡಿ, 2 ಬಿಟ್ಟರೆ 1 ಇದೆಯಲ್ಲ, ಸಾರಿ 1 ಇದೆಯಲ್ಲ, ಸೊ 1 ಬರೆದು ಬಿಡಿ. ಫಸ್ಟಿಗೆ 1 ಬರ್ಕೊಂಡು ಆಮೇಲೆ 2 ಬರೆದಿರಿ. ರಿಮೈನಿಂಗ್ 3 ಮತ್ತು 4 ಇದೆ ಬಿಡಿ. ನೆಕ್ಸ್ಟ್ ಎಲ್ ಮೈನಸ್ ಎನ್ ಮಾಡಿ. ಏನು ಬರುತ್ತೆ ಎಲ್ ಮೈನಸ್ ಎನ್ನು 1 3 5 ಇದೆ, 1 ಇದೆ ಬಿಡಬೇಕಾಗುತ್ತೆ, 2 ಬರೀಬೇಕು. ಆಮೇಲೆ 3 4 ಇಲ್ಲಲ್ಲ, ಸೊ 4 ಬರೀರಿ. ಎರಡೂ ಇಂಟರ್ಸೆಕ್ಷನ್ ಮಾಡಿ. ಏನು ಬರುತ್ತೆ ನೋಡಿ, ಎಲ್ ಮೈನಸ್ ಎಮ್ ಇಂಟರ್ಸೆಕ್ಷನ್ ಎಲ್ ಮೈನಸ್ ಎನ್. ಇಂಟರ್ಸೆಕ್ಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇಂಟರ್ಸೆಕ್ಷನ್ ಕೊಟ್ಟಿದ್ದಾನಲ್ವಾ, ಸೊ ಅದಕ್ಕೆ ಕಾಮನ್ ಇರುವಂಥದ್ದು ಯಾವುದು 2 ಇದೆ. ಇದನ್ನು ಇಕ್ವೇಷನ್ 2 ಹಾಕೊಂಬಿಡಿ. ಫ್ರಮ್ 1 and 2 ನೋಡಿ ಏನು ಬರುತ್ತೆ. ಫ್ರಮ್ 1 and 2 ಏನು ಬಂತು, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಈ ಥರ ಎಕ್ಸಾಂಪಲ್ ಬರ್ಬೋದು. ಆಮೇಲೆ ಕಾಂಪ್ಲಿಮೆಂಟನ್ನು ಏನಾದರೂ ಫೈಂಡ್ ಮಾಡಂದರೆ ಅಲ್ಲಿ ಯೂನಿವರ್ಸಲ್ ಸೆಟ್ ಕಂಪಲ್ಸರಿ ಕೊಟ್ಟಿರ್ತಾನೆ, ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಒಂದು ಎಕ್ಸಾಂಪಲ್ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಎ ಇಸ್ ಈಕ್ವಲ್ಸ್ ಟು 1 3 5. ಆಮೇಲೆ ಯೂನಿವರ್ಸಲ್ ಸೆಟ್ ಏನಿರುತ್ತೆ 1 2 3 4 5 ಇದೆ ಅಂತ ಅಂದ್ಕೊಳ್ಳಿ. ವಾಟ್ ಈಸ್ ಇಟ್ಸ್ ಎ ಡ್ಯಾಶು ಯು ಮೈನಸ್ ಎ ಬರುತ್ತೆ. ಯು ಮೈನಸ್ ಎ ಎಲ್ಲರೂ ಅಂತ ಬಿಟ್ಟು ಇರಬೇಕು. 2 4 ಅಲ್ಲ, 1 3 5 ಇದೆ, 2 4 ಇದು ಎ ಡ್ಯಾಶ್. ಈ ಥರ ಕಾಂಪ್ಲಿಮೆಂಟನ್ನು ಫೈಂಡ್ ಮಾಡ್ಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಇದು ವೆನ್ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ ಇದೆ. ಆಲ್ರೆಡಿ ಕ್ವಶನ್ ವಿತ್ ಸೊಲ್ಯೂಷನ್ಸ್ ಇದೆ. ಡ್ರಾ ದ ವೆನ್ ಡಯಾಗ್ರಾಮ್ ಟು ಇಲಸ್ಟ್ರೇಟ್ ದ ಫಾಲೋವಿಂಗ್ ರಿಲೇಷನ್ಶಿಪ್ ಅಮಾಂಗ್ ದ ಸೆಟ್ಸ್ ಇ ಎಮ್ ಯು, ವೇರ್ ಇ is the set of students studying English in school, M is the set of studying mathematics in school, U is the universal set of the school. First, all the students who study mathematics study English, but some students who study English do not study mathematics. ಓಕೆ, ಇಲ್ಲಿ ಏನಾಯಿತು, ಎಮ್ ಸಬ್ಸೆಟ್ ಆಫ್ ಇ ಆಯ್ತಲ್ವ, ಸೊ ಅದಕ್ಕೆ ಎಮ್ ಅನ್ನೋ ಸ್ಮಾಲ್ ಸೆಟ್ ಇದೆ, ಇ ಇದೆ, ಆಮೇಲೆ ಯೂನಿವರ್ಸಲ್ ಸೆಟ್ ಇದೆ. ಇದು ವೆನ್ ಡಯಾಗ್ರಾಮ್. ಸ್ವಲ್ಪ ಅಬ್ಸರ್ವ್ ಮಾಡಿರಿ ಗೊತ್ತಾಗುತ್ತೆ. ನೆಕ್ಸ್ಟ್, ದೇರ್ ಈಸ್ ನೋ ಸ್ಟೂಡೆಂಟ್ಸ್ ಹೂ ಸ್ಟಡೀಸ್ ಬೋತ್ ಮ್ಯಾಥಮೆಟಿಕ್ಸ್. ಓಕೆ, ಅದಕ್ಕೆ ಸಪ್ರೇಟಾಗಿ ಡ್ರಾ ಮಾಡಬೇಕು. ಯಾರು ಕಾಮನ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಾ ಇಲ್ಲ, ಅದಕ್ಕೆ ಅದರ ಇಂಟರ್ಸೆಕ್ಷನ್ ನಲ್ ಸೆಟ್ ಬರುತ್ತೆ. ವೆನ್ ಡಯಾಗ್ರಾಮ್ ಈ ಥರ ಸಪ್ರೇಟಾಗಿ ಹಾಕೋಬೇಕು. ಓಕೆ, ಡಿಫ್ರೆಂಟ್ ಕ್ವಶನ್ ಫ್ರೇಮ್ ಆಗೋ ಸಾಧ್ಯತೆ ಇರುತ್ತೆ, ಸೊ ಅದಕ್ಕೆ. ನೆಕ್ಸ್ಟ್ ನೋಡಿ, ಸಮ್ ಆಫ್ ದ ಸ್ಟೂಡೆಂಟ್ ಸ್ಟಡಿ ಮ್ಯಾಥಮೆಟಿಕ್ಸ್ ಬಟ್ ಡು ನಾಟ್ ಸ್ಟಡಿ ಇಂಗ್ಲೀಷ್. ಸಮ್ ಸ್ಟಡಿ ಇಂಗ್ಲೀಷ್ ಬಟ್ ನಾಟ್ ಸ್ಟಡಿ ಮ್ಯಾಥಮೆಟಿಕ್ಸ್. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಿದ್ದಾರೆ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ಎರಡೂ ಸ್ಟಡಿ ಮಾಡ್ತಾರೆ. ಸಮ್ ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್ ಬಟ್ ನಾಟ್ ಇಂಗ್ಲೀಷ್. ಸಮ್ ಸ್ಟೂಡೆಂಟ್ಸ್ ಸ್ಟಡಿ ಇಂಗ್ಲೀಷ್ ಬಟ್ ನಾಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸಮ್ ಸ್ಟಡಿ ಬೌತ್ ಇದೆಯಲ್ಲ. ಸೊ ಇಲ್ಲಿರುವಂಥದ್ದು ಬೌತು, ಇಲ್ಲಿರೋರು ಓನ್ಲಿ ಇಂಗ್ಲೀಷ್, ಇಲ್ಲಿರೋರು ಮ್ಯಾಥ್ಸ್. ಸೊ ಅದಕ್ಕೆ ವೆನ್ ಡಯಾಗ್ರಾಮ್ ಈ ಥರ ಡ್ರಾ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು 4th ಒನ್ ಎಕ್ಸಾಕ್ಟ್ಲಿ ಫಸ್ಟ್ ಒಂದು ಅಪೋಸಿಟ್ ಇದೆ. ಏನಿದೆ, ಮ್ಯಾಥಮೆಟಿಕ್ಸ್ ಕೆಲವೊಂದಿಷ್ಟು ಜನ ಇಂಗ್ಲೀಷನ್ನು ಸ್ಟಡಿ ಮಾಡಲ್ಲ, ಬಟ್ ಇಂಗ್ಲೀಷ್ ಸ್ಟಡಿ ಮಾಡೋರೆಲ್ಲೂ ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡ್ತಾರೆ. ನಾಟ್ ಆಲ್ ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್ ಬಟ್ ಎವ್ರಿ ಸ್ಟೂಡೆಂಟ್ ಸ್ಟಡಿ ಇಂಗ್ಲೀಷ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್. ಅದಕ್ಕೆ ಇ ಏನಾಗುತ್ತೆ, ಸಬ್ಸೆಟ್ ಆಫು ಎಮ್ ಆಗುತ್ತೆ. ಎಮ್ ಇಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಎವ್ರಿ ಸೆಟ್ ಇಸ್ ಸಬ್ಸೆಟ್ಸ್ ಆಫ್ ಯೂನಿವರ್ಸಲ್ ಸೆಟ್ ಅಂತ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ವೆನ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ನೋಡಿದೆ. ಇಫ್ ಎ ಆ್ಯಂಡ್ ಬಿ ಆರ್ 2 ಫೈನೈಟ್ ಸೆಟ್ಸ್, 2 ಫೈನೈಟ್ ಸೆಟ್ಸ್ ಇವೆ. ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಈಕ್ವಲ್ ಟು ವಾಟ್, ಎನ್ ಆಫ್ ಎ ಯೂನಿಯನ್ ಬಿ. ಇದು ಈ ಕಡೆ ಮೈನಸ್ ಇರುತ್ತಲ್ಲ ಫಾರ್ಮುಲಾದಲ್ಲಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಇಲ್ಲಿ ಬರ್ಕೊಂಡ್ರಲ್ಲ ನೀವು, ಹೋಪ್ ಇದನ್ನು ನೋಟ್ ಮಾಡ್ಕೊಂಡ್ರಲ್ಲ. ಒನ್ಸ್ ಅಗೇನ್, ಹಾಂ, ಇದನ್ನೇ ಈ ಕಡೆ ಶಿಫ್ಟ್ ಮಾಡಿದ್ದಾನೆ. ಇದೇ ಕ್ವಶನ್ ಇರೋದು ಹೌದಲ್ವಾ. ಸೊ ಅದನ್ನು ಶಿಫ್ಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಗೆಟ್ ಇಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿದೆ. ಓಕೆ, ಲೆಟ್ ಆರ್ ಆ್ಯಂಡ್ ಎಸ್ ಬಿ ದ ಸೆಟ್ಸ್ ಡಿಫೈನ್ಡ್ ಆ್ಯಸ್. ಕ್ವಶನ್ ಏನಿರುತ್ತೆ,
ಆರ್ ಇಂಟರ್ಸೆಕ್ಷನ್ ಎಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇರುತ್ತೆ. MCQಸಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿರ್ತವೆ. ಇಂಟರ್ಸೆಕ್ಷನಿಂದ ಏನು ಬರ್ತದೆ, ಎರಡು ಥರದ ಕಾಮನ್ ಎಲಿಮೆಂಟ್ ಬರಬೇಕಲ್ವಾ. ಸೊ ಎರಡು ಥರದ ಕಾಮನ್ ಎಲಿಮೆಂಟ್ ಯಾವುದಿರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಜೆಡ್ ಸಚ್ ದ್ಯಾಟ್ ಎಕ್ಸ್ ಈಸ್ ಡಿವಿಸಿಬಲ್ ಬೈ ಯಾವುದು, ಎಕ್ಸ್ ಈಸ್ ಡಿವಿಸಿಬಲ್ ಬೈ 6. LCM ಅಪ್ 2 and 3 ಏನು ಬರುತ್ತೆ, 6 ಅಲ್ವಾ. ಸೊ ಅದು LCM ತೊಗೋಬೇಕು ಅಷ್ಟೇ. ಡಿವಿಸಿಬಲ್ ಬೈ 6 ಇರುತ್ತೆ. ಓಕೆ, ಗೊತ್ತಾಯ್ತಲ್ವಾ. ಇದು ಡಿವಿಸಿಬಲ್ ಬೈ 2 ಇರುತ್ತೆ, ಇದು ಡಿವಿಸಿಬಲ್ ಬೈ 3 ಇರುತ್ತೆ. 2 4 6 8 10 ಇದು ಡಿವಿಸಿಬಲ್ ಬೈ 2. 3 6 ನೆಕ್ಸ್ಟ್ 9 12 15 18 ಇದು ಕಂಟಿನ್ಯೂ ಅಲ್ವಾ. ಸೊ ಇಲ್ಲಿ ಕಾಮನ್ ಯಾವುದು 6 ಇದೆ. ಆಮೇಲೆ ನೆಕ್ಸ್ಟ್ 12 ಇರುತ್ತಲ್ಲ, 12 ಡಿವಿಸಿಬಲ್ ಬೈ 6 ಆಗುತ್ತೆ. ಅದು LCM 2 3 ಏನು ಬರುತ್ತೆ, 6 ಬರುತ್ತಲ್ಲ. ಸೊ ಅದಕ್ಕೆ ಡಿವಿಸಿಬಲ್ ಬೈ 6 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ 25 students play cricket and 20 students play tennis and 10 students play both the games, then the number of students who play neither is. ಓಕೆ, ಒಂದು ಕ್ಲಾಸಲ್ಲಿ 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಎರಡು ಗೇಮ್ಸನ್ನು ಆಡ್ತಾರೆ. ಒಂದು ಕ್ರಿಕೆಟ್ ಆಡ್ತಾರೆ, ಒಂದು ಟೆನ್ನಿಸ್ ಆಡ್ತಾರೆ. ಅದರಲ್ಲಿ ಎಷ್ಟೆಷ್ಟು ಅನ್ನೋದು ಕೊಟ್ಟಿದ್ದಾನೆ. ಸೊ ಇದು MCQ ಇದೆಯಲ್ಲ. ಸೊ MCQನ ಇವೆಂಟ್ ಡಯಾಗ್ರಾಮಲ್ಲಿ ಯಾವ ಥರ ಸಾಲ್ವ್ ಮಾಡ್ಬೋದು ನೋಡಿ. ಇಷ್ಟು ಹಾಕ್ತೀರಾ ಡಯಾಗ್ರಾಮ್ ಕ್ವಿಕ್ ವಿದಿನ್ ನೋಡಿ. ಎಷ್ಟು ಇಲ್ಲಿ ಬಹುತ್ ಬರ್ಕೋಬೇಕು. ಇದು ಕ್ರಿಕೆಟ್ ಆಡೋದು, ಇದು ಟೆನ್ನಿಸ್ ಆಡೋದು ಅಂತ ಅಂದ್ಕೊಳ್ಳಿ. ಇದು ಎರಡು ಗೇಮ್ ಆಡ್ತಾರೆ. ಕ್ರಿಕೆಟ್ ಎಷ್ಟು ಜನ ಆಡ್ತಾರೆ, 25 10 ಆಲ್ರೆಡಿ ಇಲ್ಲಿದ್ದಾರೆ. ಉಳಿದ್ರೆ ಎಷ್ಟು 15 ಉಳ್ಕೊಂಡ್ರಲ್ವ. ಸೊ ಎರಡು ಸೇರಿಸಿದ್ರೆ ಎಷ್ಟು 25 ಬರುತ್ತಲ್ಲ. ಸೊ ಅದೇ ಥರ ಟೆನ್ನಿಸಿಗೆ ಬರ್ಕೋಬೇಕು. ಟೆನ್ನಿಸ್ ಎಷ್ಟು ಜನ ಆಡ್ತಾರೆ, 20 ಆಲ್ರೆಡಿ 10 ಇಲ್ಲಿದ್ದಾರೆ. ಇದು 10 ಎಷ್ಟಾಯಿತು 20. ಓಕೆ, ಇದಕ್ಕೆ ಆ್ಯಡ್ ಮಾಡಿ ಎಷ್ಟಾಯಿತು 10 20 35 ಆಯ್ತಲ್ವ. ಸೊ ಟೋಟಲ್ ಇರೋರು ಎಷ್ಟು 60 ಇದ್ದಾರೆ. ಔಟ್ಸೈಡ್ ಎಷ್ಟು ಜನ ಉಳಿತಾರೆ, 35 ಅಲ್ಲಾದರೆ 25 ಉಳಿದ್ರಲ್ಲ. ಸೊ 35 + 25 60 ಆಗುತ್ತಲ್ವ. ಸೊ 25 ಸ್ಟೂಡೆಂಟ್ಸ್ ದೇ ನೈದರ್ ಪ್ಲೇ ಎನಿ ಒನ್ ಆಫ್ ದ ಗೇಮ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಗೆಟ್ ಇಟ್. ಒನ್ಸ್ ಅಗೇನ್ ಚೆಕ್ ಮಾಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ ಏನಿದೆ, ಲೆಟ್ F1 ಬಿ ದ ಸೆಟ್ ಆಫ್ ಪ್ಯಾರಲೋಗ್ರಾಮ. F1 ಏನಿದೆ, ಪ್ಯಾರಲೋಗ್ರಾಮ ಇದೆ. ಓಕೆ, ಇದು F1. F2 ಬಿ ದ ಸೆಟ್ ಆಫ್ ರೆಕ್ಟ್ಯಾಂಗಲ್. F2 ಏನಿದೆ, ರೆಕ್ಟ್ಯಾಂಗಲ್ ಇದೆ. F3 ಬಿ ದ ರೋಂಬಸ್, ವಜ್ರಾಕೃತಿ ಅಂತಿರಲ್ಲ, ರೋಂಬಸ್ ಇದೆ. ಇದು F3 ಇದೆ. ಆಮೇಲೆ F4 ಬಿ ದ ಸ್ಕ್ವೇರ್ ಇದೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಇದು F4. ಇಲ್ಲಿನೂ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ. ಇಲ್ಲಿ ಇದು ಎರಡು ಸೈಡ್ಸ್ ಈಕ್ವಲ್ ಇರ್ತವೆ. ಇದು ಎರಡು ಸೈಡ್ಸ್, ಇಲ್ಲಿ ಇದೆರಡು ಸೈಡ್ಸ್, ಇದೆರಡು ಸೈಡ್ಸ್, ಇದೆರಡು ಸೈಡ್ಸ್ ಈಕ್ವಲ್ ಇರುತ್ತೆ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಿ ಪ್ಯಾರಲೋಗ್ರಾಮದಾಗೆ. F5 ಏನಿದೆ, ಸೆಟ್ ಆಫ್ ಟ್ರಪೆಜಿಯಮ್. ಟ್ರಪೆಜಿಯಮ್ ಈ ಥರ ಬರ್ಬೋದು, ಸ್ಕ್ಯಾಲಿನ್ ಇರ್ಬೋದು, ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಇದು ಏನು ನಮ್ಮದು F5 ಇದೆ. ಕ್ವಶನ್ ಏನಿದೆ, ದೆನ್ F1 ಮೇ ಬಿ ಈಕ್ವಲ್ ಟು ಏನು, ಪ್ಯಾರಲೋಗ್ರಾಮ ಅಂದರೆ ಪ್ಯಾರಲೋಗ್ರಾಮ ಮೀನ್ಸ್ ಏನು ಪ್ರಾಪರ್ಟಿ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ಈಕ್ವಲ್ ಇರ್ತವೆ, ಇಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತವೆ, ಇಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತವೆ. ಅಂದರೆ ಈ ಆಪ್ಷನ್ ಕರೆಕ್ಟ್ ಆಗುತ್ತಲ್ಲ. F2 ಯೂನಿಯನ್ F3 ಯೂನಿಯನ್ F1. ಆಮೇಲೆ F4 ಬರೀಬೋದು. F4 ಆಲ್ ಆರ್ ಒಬೇಸ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ, ಬಟ್ ಟ್ರಾಪೆಜಿಯಮ್ ನಾಟ್ ಒಬೇಸ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಈ ನೆಕ್ಸ್ಟ್ ಒಂದು ಡಯಾಗ್ರಾಮ್ ಇದೆ, ನೋಡ್ಕೊಂಬಿಡಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕ್ವಾಡ್ರಿಲ್ಯಾಟ್ರಲು. ಆಮೇಲೆ ಪ್ಯಾರಲೋಗ್ರಾಮ ಇಸ್ ನಥಿಂಗ್ ಬಟ್ ರೋಂಬಸ್ ಆಗುತ್ತೆ, ರೆಕ್ಟಾಂಗಲ್ ಆಗುತ್ತೆ, ಸ್ಕ್ವೇರ್ ಆಗುತ್ತೆ. ಬಟ್ ಇಟ್ ಈಸ್ ಟ್ರಾಪೆಜಿಯಮ್ ಇಸ್ ಸಪ್ರೇಟ್ ಆ್ಯಂಡ್ ಕೈಟ್ ಈಸ್ ಸಪ್ರೇಟ್. ಇಟ್ ಈಸ್ ವಾಟ್ ಟ್ರಾಪೆಜಿಯಮ್ದಾಗೆ ಐಸೋಸೆಲ್ಸ್ ಇರ್ಬೋದು, ರೈಟ್ ಆ್ಯಂಗಲ್ ಇರ್ಬೋದು, ಅದೇ ಟ್ರಾಪೆಜಾಯ್ಡ್ ಆಗುತ್ತೆ. ಇದು ನೋಡಿರಿ, ಇದು ನಮ್ಮದು ವೆನ್ ಡಯಾಗ್ರಾಮನ್ನು ತೆಗಿಬೋದು ಕ್ವಾಡ್ರಿಲ್ಯಾಟ್ರಲ್ದು. ಕ್ವಾಡ್ರಿಲ್ಯಾಟ್ರಲ್ ಮೀನ್ಸ್ 4 ಸೈಡೆಡ್ ಪಾಲಿಗಾನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಸೇಮ್ ಇದೆ. ಪ್ರೀವಿಯಸ್ ಒನ್ ಏನಿತ್ತು MCQs ಇತ್ತು. ಇದು ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ಏನು ಮಾಡಿರಿ, ಎನ್ ಆಫ್ ಟೋಟಲ್ ಎಷ್ಟು ಈ ಟೋಟಲ್ ಯೂನಿವರ್ಸಲ್ ಸೆಟ್ ಇದು. ಓಕೆ, ಏನಿದೆ ಎನ್ ಆಫ್ ಯು ಈಕ್ವಲ್ ಟು ಟೋಟಲ್ 60 ಇದ್ದಾರೆ. ಎನ್ ಆಫ್ ಸಿ ಎಷ್ಟಿದೆ, ಕ್ರಿಕೆಟ್ ಆಡೋದು 25 ಇದೆ. ಎನ್ ಆಫ್ ಟೆನ್ನಿಸ್ ಎಷ್ಟಿದ್ದಾರೆ, 20 ಇದ್ದಾರೆ. ಆಮೇಲೆ ಎನ್ ಆಫ್ ಬೌತ್ ಏನಿದೆ, 10 ಇದ್ದಾರೆ. ಆಮೇಲೆ ನೀವೇನು ಫೈಂಡ್ ಔಟ್ ಮಾಡಿರಿ, ಎನ್ ಆಫ್ ಸಿ ಯೂನಿಯನ್ ಟಿ ಈಕ್ವಲ್ ಟು ಏನು ಫಾರ್ಮುಲಾ, ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಅಲ್ವಾ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದೇನು ಬರುತ್ತೆ ನೋಡಿ, ಯೂನಿಯನ್ ಅಲ್ವಾ. ಸೊ ಇದು ಯೂನಿಯನ್ ಇರಲಿ.
ಎನ್ ಆಫ್ ಸಿ ಯೂನಿಯನ್ ಟಿ ಡಾಟಾ ಹಾಕೊಂಬಿಡಿ 25 ಪ್ಲಸ್ ಇದು 20 ಅಲ್ವಾ, ಸೊ 20 ಮೈನಸ್ 10 45 ಮೈನಸ್ 10 35 ಆಗುತ್ತೆ. 35 ದೇ ಪ್ಲೇ ಐದರ್ ಕ್ರಿಕೆಟ್ ಆರ್ ಟೆನ್ನಿಸ್ ಆ್ಯಂಡ್ ನೈದರ್ ಅಲ್ಲ, ಸೊ ನೈದರ್ ಏನು ಹೆಂಗೆ ಬರೀತೀರಿ, ನೈದರ್ ಆಫ್ ಎನಿ ಗೇಮ್, neither of any game is equals to n of C union T, its complement, that is nothing but n of U minus n of C union T alva by complements. So yes, complement only, right? ಎಷ್ಟಿದೆ 60 minus 35 equal to 25. ಇಲ್ಲಿ ಒಂದು ಸ್ವಲ್ಪ ಬರೀಬೇಕು, ಏನು C represents the playing cricket, T represents playing tennis, C intersection T ಏನು ಬರುತ್ತೆ, ಪ್ಲೇಯಿಂಗ್ ಬೋತ್ ದ ಗೇಮ್ಸ್. ಇದು ಸ್ವಲ್ಪ ಬರೀಬೇಕು ಅಲ್ಲಿ ಡಿಸ್ಕ್ರಿಪ್ಟಿವಲ್ಲಿ. ಇದನ್ನೇ ಡಿಸ್ಕ್ರಿಪ್ಟಿವ್ ಅಂದರೆ ಹಿಂಗೆ ಬರೀರಿ. MCQs ಬಂದರೆ ಏನು ಮಾಡಬೇಕು, ವೆನ್ ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಿಬಿಡಿ. ಇದು ನೋಡಿ, ಇದನ್ನೊಂದು ಟ್ರೈ ಮಾಡ್ತೀರಾ. ಇನ್ನು ಟೌನ್ 840 ಪರ್ಸನ್ಸ್, ಇನ್ ಟೌನ್ದಾಗ ಎಷ್ಟು 840 ಪರ್ಸನ್ಸ್ ಅದಾರೆ. 450 ಪರ್ಸನ್ಸ್ ರೀಡ್ ಹಿಂದಿ, 300 ರೀಡ್ ಇಂಗ್ಲೀಷ್ ಆ್ಯಂಡ್ 200 ರೀಡ್ ಬೋತ್. ದೆನ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ರೀಡ್ ನೈದರ್. ಓಕೆ, ನೈದರ್ ಅಂತಿದೆ, ವೆನ್ ಡಯಾಗ್ರಾಮ್ ಹಾಕೊಂಡ್ಬಿಡ್ಬೇಕು. ಬೋತ್ ರೀಡಿಂಗ್ 200 ಇದೆ. ಆಮೇಲೆ ಇದು ಹಿಂದಿ ಓದೋರು ಎಷ್ಟು 450 ಇದೆ, 200 ಅಲ್ಲಿದೆ, 250 ಇಲ್ಲಿ ಇರ್ತದೆ. ಆಮೇಲೆ 300 ಇದೆ, 200 ಅಲ್ಲಿದೆ, 100 ಇಲ್ಲಿದೆ. ಆ್ಯಡ್ ಮಾಡಿ ಎಷ್ಟಾಯಿತು, 300 ಟು 500 550 ಆಯ್ತಲ್ವ. ಸೊ 550, 840ದಲ್ಲಿ 550ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಬಿಡಿ, 0 ಬರುತ್ತೆ. ಇದು 14 ಆಗುತ್ತೆ. 14 ಅಂದರೆ 9, 1 ಬರುತ್ತೆ. 60, 290 ಅಲ್ವಾ. ಸೊ ಆನ್ಸರ್ 290 ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, MCQs ಇದ್ದರೆ ಹಿಂಗೆ ಸಾಲ್ವ್ ಮಾಡ್ಕೊಂಬಿಡಿ. ಡಿಸ್ಕ್ರಿಪ್ಟಿವ್ ಇದ್ದರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಸಾಲ್ವ್ ಮಾಡಿ. ಓಕೆ, ಆಮೇಲೆ ಇದು ನೋಡಿ, ಸರ್ವೆ ಶೋಸ್ ದ್ಯಾಟ್ 63% ಆಫ್ ಪೀಪಲ್ ವಾಚ್ ನ್ಯೂಸ್ ಚಾನಲ್, whereas 76 watch another news channel and X% watch the people both the channels. Okay, ಇದು ಏನು ಹೆಂಗೆ ಫಾರ್ಮುಲಾ, ಎನ್ ಆಫ್ ಫಸ್ಟ್ ಚಾನಲ್ನ F ಅನ್ಕೊಳ್ಳೋಣ, F1 ಅನ್ಕೊಳ್ಳೋಣ, ಎನ್ ಆಫ್ F2 ಅನ್ಕೊಳ್ಳೋಣ, ಮೈನಸ್ ಎನ್ ಆಫ್ F1 ಯೂನಿಯನ್ F2 ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂದರೆ ಬೌತ್ ಅಲ್ವಾ. ಸೊ ದಟ್ ಈಸ್ ಲೆಸ್ ದೆನ್ ಮಿನಿಮಮ್ ಆಫ್ ಏನು ಬರುತ್ತೆ, ಎನ್ ಆಫ್ F1 ಎನ್ ಆಫ್ F2 ಅಂತ ಬರುತ್ತೆ. ಇಷ್ಟೇ ಇರುತ್ತೆ. ಓಕೆ, ಸಾಲ್ವ್ ಮಾಡ್ಕೊಳ್ಳಿ. ಟೋಟಲ್ 100ಕ್ಕೆ ಇಟ್ಕೊಂಬಿಡಿ. ಟೋಟಲ್ 100ಕ್ಕೂ ಇದೆಷ್ಟಿದ್ದಾರೆ, 63 ಇದ್ದಾರೆ, ಇವರು 76. ಟೋಟಲ್ 100 ಪರ್ಸೆಂಟೇಜ್ ವೈಸ್ ಇಟ್ಕೊಂಡಿದ್ದೀವಲ್ಲ, ಸೊ ಎಕ್ಸ್ ಇರಲಿ. ಆಮೇಲೆ ಇಲ್ಲಿ ಮಿನಿಮಮ್ ಆಫ್ ಯಾವುದು 63 ಮತ್ತು 76 ಅಲ್ವಾ, ಅದರಲ್ಲಿ ಯಾವ್ದು ಬರುತ್ತೆ ನೋಡಿ, ಇದು ಆ್ಯಡ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ, 139 ಅಲ್ವಾ. ಸೊ 139 ಮೈನಸ್ 100 39 ಆಗುತ್ತೆ. ದಟ್ ಈಸ್ ಲೆಸ್ ದೆನ್ ಎಕ್ಸು, ದಟ್ ಈಸ್ ಲೆಸ್ ದೆನ್ ಮಿನಿಮಮ್ ಯಾವುದಿದೆ 63 ಇದೆ. ಪರ್ಸೆಂಟೇಜ್ ಇದೆ, ಪರ್ಸೆಂಟೇಜ್ ಇಟ್ಬಿಡಿ. ಪರ್ಸೆಂಟೇಜ್ ಇಲ್ಲದ್ರೆ ಇದೆ, ಸಿ ಆಪ್ಷನ್ ಅಲ್ವಾ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸೆಟ್ಸಲ್ಲಿ ಈಸಿ ಕ್ವಶನ್ಸೇ ಬರುತ್ತೆ, ಸ್ವಲ್ಪ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಲಿ. ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಜಾಸ್ತಿ ಬರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ಸು 2 ಮಾರ್ಕ್ಸು 3 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನಪ್ಪ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ, ಈಗ ನಾವು ಇದು ಬಿಡಿಸಿದ್ದೀವಲ್ಲ, ಇದಾಗಿರ್ಬೋದು ಅಥವಾ ಇದು ಆಗಿರ್ಬೋದು, ಈ ಥರ ಕ್ವಶನ್ಸ್ ಬರೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗಿಂತ ಮುಂಚಿತವಾಗಿ ನಾವು ಕಾರ್ಟೀಷಿಯನ್ ಪ್ರಾಡಕ್ಟನ್ನ ನೋಡ್ಕೊಂಬಿಡೋಣ. ಏನಪ್ಪ ಕಾರ್ಟೀಷಿಯನ್ ಪ್ರಾಡಕ್ಟು? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಇಟ್ ಈಸ್ ಕಲೆಕ್ಷನ್ಸ್ ಆಫ್ 2 ಆರ್ಡರ್ ಪೇರ್. ಏನು ಆರ್ಡರ್ ಪೇರ್ ಅಂದರೆ ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲನೇಷನ್ ಮಾಡ್ತಾ ನೋಡಿ. ಇದು 5, 6 ಅಂತ ಅಂದ್ಕೊಳ್ಳಿ. ಏನು ಕಾರ್ಟೀಷಿಯನ್ ಪ್ರಾಡಕ್ಟು A ಇಂಟು B ಅಂತ ಕರಿತೀವಿ. ಇದು 1, 5, 2, 5 ಮತ್ತು 3, 5. ನೆಕ್ಸ್ಟ್ ನೋಡಿ 1, 6, 2, 6, 3, 6 ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದಕ್ಕೆ ನಾವು ಆರ್ಡರ್ ಪೇರ್ ಅಂತ ಕರಿತೀವಿ. ಏನು ಆರ್ಡರ್ ಪೇರ್. ಸೊ ಇನ್ ಡೀಟೇಲ್ ಇಲ್ಲ, ಯಾಕಂದರೆ ಓನ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಷ್ಟೇ ಮೆನ್ಷನ್ ಮಾಡಿದ್ದಾನೆ ಅಲ್ಲಿ ಸಿಲೆಬಸ್ಸಲ್ಲಿ, ಅಷ್ಟೇನ ಡಿಸ್ಕಷನ್ ಮಾಡೋಣ. ಓಕೆ, ಇದು ಕಾರ್ಟೀಷಿಯನ್ ಪ್ರಾಡಕ್ಟ್ ಆಯಿತು. ರಿಲೇಷನ್ಸ್ ಅಂದರೆ ಏನು? ರಿಲೇಷನ್ ಈಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಅ ಕಾರ್ಟೀಷಿಯನ್ ಪ್ರಾಡಕ್ಟು. ಓಕೆ, ಫಾರ್ ಎಕ್ಸಾಂಪಲ್ A ಈಸ್ ಈಕ್ವಲ್ಸ್ ಟು ಹ್ಯಾವ್ A, B, C ಅಂತ ಅಂದ್ಕೊಳ್ಳಿ. ಆಮೇಲೆ B ಈಕ್ವಲ್ ಟು ಹ್ಯಾವ್ ಅನದರ್ ಸೆಟ್ಟು ಆ್ಯಪಲ್,
ಮತ್ತು ಬನಾನಾ ಅಂತ ಎರಡು ಇಟ್ಕೊಂಬಿಡಿ. ರಿಲೇಷನ್ಸನ್ನು ಯಾವ ಥರ ಡಿಫೈನ್ ಮಾಡ್ಬಂದ್ರೆ ಇನ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸ್ ಕಾಮ ವೈ ಸಚ್ ದ್ಯಾಟ್ ಎಕ್ಸ್ ಈಸ್ ಫಸ್ಟ್ ಲೆಟರ್ ಆಫ್ ದ ವರ್ಡ್ ವಾಯ್ ಅಂತ ಅನ್ಕೋಬೋದು. ಫಸ್ಟ್ ಲೆಟರ್ ಆಫ್ ದ ವರ್ಡ್ ವಾಯ್ ಏನಿದೆ, ಎ ಫಾರ್ ಆ್ಯಪಲು, ಬಿ ಫಾರ್ ಬನಾನಾ. ಎ ಆ್ಯಪಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬಿ ಫಾರ್ ಬನಾನಾ. ಓಕೆ, ಏನಾದರೂ ಒಂದು ರಿಲೇಷನ್ಸ್ ಇರಬೇಕು ಅದಕ್ಕೆ ಫಸ್ಟ್ ಮತ್ತು ಸೆಕೆಂಡ್ ಎಲಿಮೆಂಟಿಗೆ ಅದು ರಿಲೇಷನ್ ಆಗುತ್ತೆ. ರಿಲೇಷನು ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಇರುತ್ತೆ. ಎಷ್ಟು ನಂಬರ್ ಆಫ್ ರಿಲೇಷನ್ಸ್ ಮಾಡ್ಬೋದು ಅಂದರೆ 2p into q. p represents number of elements present in A, q represents number of elements present in B. ಏನಿದು number of relations is equals to formula. ಓಕೆ, ಇದೇ ಥರ ನಾವು ಏನು ಮಾಡ್ಬೋದು, ಫಂಕ್ಷನ್ಸನ್ನು ಡಿಫೈನ್ ಮಾಡ್ಬೋದು. ಏನು ಫಂಕ್ಷನ್ಸ್ ಅಂದರೆ ನೋಡಿ, ಇವಾಗ 2 ಸೆಟ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. ಇದು 2 ಡಯಾಗ್ರಾಮ್ ಆಗುತ್ತೆ. ಇದನ್ನೇ ನಾವು ಎಫ್ ಅಂತ ಕರಿತೀವಿ, ಎ ಮತ್ತು ಬಿ. ಇನ್ ಕೇಸ್ 1 2 3 4 5 ಇದೆ ಅಂತ ಅಂದ್ಕೊಳ್ಳಿ. ಎವ್ರಿ ಎಲಿಮೆಂಟು ಏನಾಗಿರಬೇಕು, ರಿಲೇಷನ್ಸನ್ನು ಹೊಂದಿರಬೇಕು. ಬಟ್ ಒಂದು ಎಲಿಮೆಂಟ್ 2 ರಿಲೇಷನ್ಸನ್ನು ಹೊಂದಿರಬಾರ್ದು. ಫಾರ್ ಎಕ್ಸಾಂಪಲ್ 1 2 3 1 2 3 1 2 2 ಮತ್ತು 3. ಇಲ್ಲಿ ನೋಡಿ 2 ಏನಾಗಿದೆ, 2 ಇಮೇಜನ್ನು ಹೊಂದಿದೆ. ಸೊ ಅದಕ್ಕೂ ಇದು ಫಂಕ್ಷನ್ ಅಲ್ಲ. ಸೊ ಫಂಕ್ಷನ್ ಬಗ್ಗೆ ನೋಡಿ, ಅಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ ಬರುತ್ತೆ, ಆಮೇಲೆ ಟೈಪ್ಸ್ ಆಫ್ ರಿಲೇಷನ್ಸ್ ಬರುತ್ತೆ. ಓಕೆ, ಹೋಪ್ ಇಲ್ಲಿ ಬರೋದು ಕ್ವಶನ್ಸ್ ಕಡಿಮೆ ಇರುತ್ತೆ ಅನ್ಕೋತೀನಿ. ಇದನ್ನ ಇಲ್ಲಿಗೆ ನೋಡೋಣ. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೊಬ್ಯಾಬಿಲಿಟಿ. ನೋಡಿ ಏನು ಪ್ರೊಬ್ಯಾಬಿಲಿಟಿ. ಸೊ ಮೀನಿಂಗ್ ಇದೆ. ಪ್ರೊಬ್ಯಾಬಿಲಿಟಿ ಸಿಂಪಲ್ ಕ್ವಶನ್ ಬರುತ್ತೆ. ಮೀನಿಂಗ್ ಪ್ರೊಬ್ಯಾಬಿಲಿಟಿ, ಟೈಪ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟು, ಇವೆಂಟ್ಸು, ಆಮೇಲೆ ಟೈಪ್ಸ್ ಆಫ್ ಇವೆಂಟ್ಸು, ಎಡಿಷನ್ ರೂಲ್ ಅಂತಿದೆ. ಇಷ್ಟು ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಏನು, ನಂಬರ್ ಆಫ್ ಔಟ್ಕಮ್ಸ್ ಆಫ್ ಫೇವರೇಬಲ್ ಇ ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀವಲ್ಲ ಅಲ್ಲಿ ಬರುತ್ತೆ. ನೋಡಿ ಇಲ್ಲಿ ಪಾಯಿಂಟ್ಸ್ ಅಂತ ಬರೆದಿದ್ದೀನಲ್ಲ, ಸೊ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಇವೆಂಟ್ ಅದನ್ನು ನೀವು ಪ್ರೊಬ್ಯಾಬಿಲಿಟಿ ಫೈನ್ ಮಾಡಿರಿ. ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ ಅಂದರೆ ಆಲ್ವೇಜ್ lies between 0 to 1. 0 is less than or equal to probability of E, that is less than or equal to 1. ಇದರ ಮೀನಿಂಗ್ ಏನಂದರೆ probability always lies between 0 and 1. probability of any event 2 ಬಂತಂದರೆ that is meaningless. 0.1 ಬರ್ಬೋದು, 0.2, 0.3, 0.5, 0.6. it can be between 0 to 1. ಇನ್ಫೈನೈಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಅದನ್ನೇ ನಾವು ಇಂಟರ್ವಲ್ ಬರೆದಾಗ ಏನಾಗುತ್ತೆ, ಕ್ಲೋಸ್ಡ್ ಇಂಟರ್ವಲ್ ಮೀನ್ಸ್ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡಿಂಗ್. ಇದು ಪ್ರೊಬ್ಯಾಬಿಲಿಟಿ ಲೈಸ್ ಬಿಟ್ವೀನ್ ಹಿಯರ್. ನೆನ್ಪಿಟ್ಕೊಳ್ಳಿ, ಪಿ ಆಫ್ ಇ ಈಸ್ ಆಲ್ವೇಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0 to 1. ಲೈಸ್ ಬಿಟ್ವೀನ್ ಅಂತ 0 to 1 ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0 1. ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡಿಂಗ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಷ್ಟೇ ಪ್ರೊಬ್ಯಾಬಿಲಿಟೀಸ್ ಇರಲಿ, ಮೀನ್ಸ್ ಒಂದು ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಬೇಕಾದಷ್ಟು ಇವೆಂಟ್ಸನ್ನು ಬರೀರಿ, n ನಂಬರ್ಸ್ ಆಫ್ ಬರೀರಿ. ಸೊ ಎಲ್ಲ ಪ್ರೊಬ್ಯಾಬಿಲಿಟಿದು ಸಮ್ ಕೂಡಿಸಿದ್ರೆ ಎಷ್ಟು ಬರಬೇಕಂದ್ರೆ n ತಗೊಳ್ಳಿ, 1 ಬರಬೇಕು, 1ಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ದಟ್ ಈಸ್ ಆಲ್ಸೋ ಮೀನಿಂಗ್ಲೆಸ್. ಪ್ರೊಬ್ಯಾಬಿಲಿಟಿ ಸಮ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ n ನಂಬರ್ ಆಫ್ ಇವೆಂಟ್ಸ್ ಈಸ್ ಈಕ್ವಲ್ಸ್ ಟು 1 ಆರ್ ಸಮ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ಸ್ ಈಸ್ ಈಕ್ವಲ್ಸ್ ಟು 1 ಅಂತ ಬರುತ್ತೆ. ಓಕೆ, ದಿಸ್ ಈಸ್ ವಾಟ್ ಅಬೌಟ್ ಪ್ರೊಬ್ಯಾಬಿಲಿಟಿ. ಒಂದು ಎಕ್ಸಾಂಪಲ್ ನೋಡಿ. ಬಿಫೋರ್ ದ್ಯಾಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ, ಆನ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಫ್ ಇಟ್ ಸ್ಯಾಟಿಸ್ಫೈಸ್ ದ ಫಾಲೋವಿಂಗ್ 2 ಕಂಡೀಷನ್ಸ್. ಇಟ್ ಹ್ಯಾಸ್ ಮೋರ್ ದೆನ್ 1 ಪಾಸಿಬಲ್ ಔಟ್ಕಮ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಒಂದೇ ಔಟ್ಕಮ್ ಬರೋಂಗಿಲ್ಲ, ಮೋರ್ ದೆನ್ 1 ಔಟ್ಕಮ್ ಬರಬೇಕು. ಇಟ್ ಈಸ್ ಪಾಸಿಬಲ್ ಟು ಪ್ರೆಡಿಕ್ಟ್ ಔಟ್ಕಮ್ ಇನ್ ಅಡ್ವಾನ್ಸ್. ಇಟ್ ಈಸ್ ನಾಟ್ ಪಾಸಿಬಲ್, ಆ್ಯಕ್ಚುಲಿ ಪಾಸಿಬಲ್ ಅಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ಔಟ್ಕಮ್ಸ್ ಇನ್ ಅಡ್ವಾನ್ಸ್. ಎಕ್ಸಾಂಪಲ್, ಟಾಸಿಂಗ್ ದ ಕಾಯಿನ್. ನೋಡಿ ಇಲ್ಲೇ ಸ್ಯಾಂಪಲ್ ಸ್ಪೇಸನ್ನು ಬರೀನ. ಔಟ್ಕಮ್ ಮತ್ತು ಸ್ಯಾಂಪಲ್ ಸ್ಪೇಸ್ ಅಂದ್ರೇನು, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಏನು ಬರುತ್ತಲ್ಲ ಔಟ್ಕಮ್, ಅದು ಔಟ್ಕಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಡ್ ಬರ್ಬೋದು, ಟೇಲ್ ಬರ್ಬೋದು. ಹೆಡ್ಡಿಗೆ ಮತ್ತು ಟೇಲ್ಗೆ ಏನಂತ ಕರಿತೀವಿ, ಔಟ್ಕಮ್ಸ್ ಅಂತಲೂ ಕರಿತೀವಿ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ಸ್ಯಾಂಪಲ್ ಪಾಯಿಂಟ್ ಅಂತಲೂ ಕರಿಬೋದು. ಓಕೆ, ಸ್ಯಾಂಪಲ್ ಸ್ಪೇಸ್ ಅಂದ್ರೇನು, ಕಲೆಕ್ಷನ್ ಆಫ್ ಔಟ್ಕಮ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಟಾಸಿಂಗ್ ದ ಕಾಯಿನ್ ಏನು ಬರುತ್ತೆ, H, ಅಲ್ಲ. ಸೊ ಇದು ನೋಟ್ ಮಾಡ್ಕೊಂಬಿಟ್ರಿ ಎಲ್ಲರೂ. ಟಾಸಿಂಗ್ ದ ಕಾಯಿನ್, ಸಿಂಗಲ್ ಕಾಯಿನ್ ಟಾಸ್ ಮಾಡಿದಾಗ ಏನು ಬರ್ಬೋದು, H ಮತ್ತು ಹೆಡ್ ಮತ್ತು ಟೇಲ್ ಬರ್ಬೋದು. 2 ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು,
ಟೇಲ್ ಬರ್ಬೋದು. 3 ಕಾಯಿನ್ಸನ್ನು ಟಾಸ್ ಮಾಡಿದಾಗ ಏನು ಬರ್ಬೋದು, ಎಚ್ 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 ಬರ್ಬೋದು, ಎಚ್ ಟಿ ಟಿ ಬರ್ಬೋದು, ಆಮೇಲೆ ಎಚ್ ಟಿ ಎಚ್ ಬರ್ಬೋದು, ಆಮೇಲೆ ಟಿ ಎಚ್ ಎಚ್ ಬರ್ಬೋದಲ್ಲ. ಸೊ ಇದು 4 ಆಯಿತು. ಇನ್ನು 4 ಯಾವ್ದು ಬರೀರಿ, ಟಿ ಎಚ್ ಟಿ, ಆಮೇಲೆ ಟಿ ಟಿ ಎಚ್ ಎಚ್ ಟಿ ಟಿ, ಆಮೇಲೆ ಟಿ ಟಿ ಟಿ. 8 ಔಟ್ಕಮ್ಸ್, 1 2 3 4 5 6 7 8. ಯಾವಾಗ ಇದು 3 ಕಾಯಿನ್ ಟಾಸ್ ಮಾಡಿದಾಗ ಎಟ್ ಎ ಟೈಮ್, ಇದು 2 ಕಾಯಿನ್ ಎಟ್ ಎ ಟೈಮ್ ಟಾಸ್ ಮಾಡಿದಾಗ, ಇದು ಸಿಂಗಲ್ ಕಾಯಿನ್ ಟಾಸ್ ಮಾಡಿದಾಗ, ಇದು ಸ್ಯಾಂಪಲ್ ಸ್ಪೇಸ್ಗಳನ್ನು ಬರೆದ್ರಿ. ಈಕ್ವಲ್ ಪಾಸಿಬಲ್ ಇರ್ತದೆ. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿ, ಡೈನ ಥ್ರೋ ಮಾಡಿದಾಗ ಏನು ಬರ್ಬೋದು, 1 2 3 4 5 6 ಔಟ್ಕಮ್ ಬರ್ಬೋದಲ್ವಾ. ಅದನ್ನೇ ನೀವು ಡಬಲ್ ಡೈ ಥ್ರೋ ಮಾಡಿದಾಗ 1,1 1,2 ಕಂಟಿನ್ಯೂಯಲ್ಲಿ 6,6 ಟೋಟಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಲ್ಲಿ, 36 ಅಲ್ವಾ. ಸೊ ಇಲ್ಲಿ ಎನ್ ಆಫ್ ಎಸ್ ಎಷ್ಟು 36 ಬರುತ್ತೆ. ಇಲ್ಲಿ ಎನ್ ಆಫ್ ಎಸ್ ಎಷ್ಟು 8, ಇಲ್ಲಿ ಎನ್ ಆಫ್ ಎಸ್ 4, ಇಲ್ಲಿ ಎನ್ ಆಫ್ ಎಸ್ 2, 1ಕ್ಕಿಂತ ಜಾಸ್ತಿ ಬರಬೇಕು, ಅದೇ ರ್ಯಾಂಡಮ್ ಎಕ್ಸ್ಪೆರಿಮೆಂಟು. ಇಲ್ಲಿ ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟು 6. ಇದು ನೋಟ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಸ್ಯಾಂಪಲ್ ಸ್ಪೇಸ್ಗಳ ಬಗ್ಗೆ ಐಡಿಯಾ ಇರಲಿ. ಇದ್ರ ಮೇಲೆ ಕ್ವಶನ್ ಬರುತ್ತೆ, ಸಿಂಪಲ್. ಇದ್ರ ಮೇಲೆ ಕ್ವಶನ್ ಬಂದರೆ ಅದು ವೆರಿ ಡೆಡ್ ಈಸಿ ಕ್ವಶನ್, ಸಾಲ್ವ್ ಮಾಡಿ ತೆಗಿಬೋದು. ಇವೆಂಟ್ಸನ್ನು ಏನು ಕೊಡ್ಬೋದು, ಎಚ್ ಅಕರ್ಸ್ ಬೋತ್ ದ ಟೈಮ್ಸ್. ಇಲ್ಲಿ ನೋಡಿ, ಎನ್ ಆಫ್ ಈ ಇವೆಂಟ್ ಏನು, ಎಚ್ ಅಕರ್ಸ್ ಬೋತ್ ದ ಟೈಮ್ಸ್, ಎಷ್ಟು ಒಂದೇ ಇರುತ್ತಲ್ಲ. ಸೊ ಪ್ರೊಬಬಿಲಿಟಿ ಏನು 1/4 ಔಟ್ಕಮ್ಸ್ ಇನ್ ದ ಇವೆಂಟ್. ನೆಕ್ಸ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡ್ಕೊಂಬಿಡಿ. ಇಲ್ಲೇನಿದೆ, 2 ಕಾಯಿನ್ಸ್ ಆರ್ ಟಾಸ್ಡ್ ಒನ್ಸ್, ಫೈಂಡ್ ದ ಸ್ಯಾಂಪಲ್ ಸ್ಪೇಸ್. ಏನು 2 ಕಾಯಿನ್ ಟಾಸ್ ಮಾಡಿದ್ರೆ ಎಚ್ 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 ಟಿ ಟಿ ಎಚ್ ಟಿ ಟಿ, ಇಷ್ಟೇ ಸ್ಯಾಂಪಲ್ ಸ್ಪೇಸ್ ಇರೋದು. ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಮತ್ತೆ ಬಂದು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಇವೆಂಟ್ಸ್ ಇದೆಯಲ್ಲ. ಓಕೆ, ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಏನು, ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಏನು ಒಂದು ಇವೆಂಟಲ್ಲಿ ಔಟ್ಕಮ್ ಬರ್ತದೋ ಅದು ಪಾಸಿಬಲ್ ಔಟ್ಕಮ್ಸು. ನೆಕ್ಸ್ಟ್ ಸ್ಯಾಂಪಲ್ ಪಾಯಿಂಟ್ಸ್ ಅಂದರೆ ಎಲಿಮೆಂಟ್ಸ್ ಆಫ್ ಅ ಸ್ಯಾಂಪಲ್ ಸ್ಪೇಸ್, ಎಚ್ ಯು ಟಿ 1 2 3 ಇವೆಲ್ಲ ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಇವೆಂಟ್ ಅಂದ್ರೇನು, ಇದು ಸಬ್ಸೆಟ್ ಆಗಿರುತ್ತೆ. ಅದಕ್ಕೆ ಸೆಟ್ಸ್ ಆದ ತಕ್ಷಣ ಪ್ರೊಬಾಬಿಲಿಟಿ ತೊಗೊಂಡಿರೋದು. ಗೊತ್ತಾಯ್ತಲ್ಲ, ಸಬ್ಸೆಟ್ ಅಂದ್ರೇನು, ಅದು ಇವೆಂಟ್ ಇರ್ತದೆ, ಸ್ಯಾಂಪಲ್ ಸ್ಪೇಸ್ದು ಸಬ್ಸೆಟ್ ಇರುತ್ತೆ. ಈಸ್ ಸಬ್ಸೆಟ್ ಆಫ್ ಎಸ್ ಅಂತ ಬರಿಬೋದು. ಇಂಪಾಸಿಬಲ್ ಇವೆಂಟ್ ಅಂದರೆ ಎಮ್ ಟಿ ಇವೆಂಟು. ಆಮೇಲೆ ಶಿವರ್ ಇವೆಂಟ್ ಅಂದರೆ ದ ಹೋಲ್ ಸ್ಯಾಂಪಲ್ ಸ್ಪೇಸ್ಗೆ ನಾವು ಶಿವರ್ ಅಂತ ಇವೆರಡು ನೆನ್ಪಿಟ್ಕೊರಿ, ಇಂಪಾಸಿಬಲ್ ಇವೆಂಟು ಮತ್ತು ಶಿವರ್ ಇವೆಂಟು. ಆಮೇಲೆ ಕಾಂಪ್ಲಿಮೆಂಟ್ರಿ ಇವೆಂಟ್, ನಾಟ್ ಇವೆಂಟ್ ಅಂದ್ರೇನು ಎ ಡ್ಯಾಶ್, ಕಾಂಪ್ಲಿಮೆಂಟ್ ಆಫ್ ಸೆಟ್ ಅಂತಿರಲ್ಲ. ಸೊ ಅದಕ್ಕೇನು ಎಸ್ ಮೈನಸ್ ಎ ಅಂತ ಬರಿಬೋದು. ಇವೆಂಟ್ ಎ ಆರ್ ಬಿ ಅಂದ್ರೇನು ಯೂನಿಯನ್ ಬರುತ್ತಲ್ವ. ಸೊ ಅದಕ್ಕೆ ಎ ಯೂನಿಯನ್ ಬಿ. ಆ್ಯಂಡ್ ಅಂದ್ರೇನು ಇಂಟರ್ಸೆಕ್ಷನ್ ಬರುತ್ತೆ. ಇವೆಂಟ್ ಎ ಆ್ಯಂಡ್ ನಾಟ್ ಬಿ, ಎ ಮೈನಸ್ ಬಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೇನು, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅದ್ರದ್ದು ಇಂಟರ್ಸೆಕ್ಷನ್ ಮಾಡಿದ್ರೆ ಬರಬೇಕು, ನಲ್ ಸೆಟ್ ಬರಬೇಕು. ಅಂದರೆ ದೇರ್ ಇಸ್ ನೋ ಕಾಮನ್ ಸ್ಯಾಂಪಲ್ ಸ್ಪೇಸ್, ಸ್ಯಾಂಪಲ್ ಪಾಯಿಂಟ್, ಔಟ್ಕಮ್ಸ್ ಕಾಮನ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಥ್ರೋಯಿಂಗ್ ಅ ಡಯಾ, ಎ ಮೀನ್ಸ್ ಆಡ್ ನಂಬರ್, ಬಿ ಮೀನ್ಸ್ ಈವನ್ ನಂಬರ್ಸ್, ಇಂಟರ್ಸೆಕ್ಷನ್ ನಲ್ ಸೆಟ್ಟೇ ಬರ್ತಲ್ಲ. ಸೊ ಲೈಕ್ ದ್ಯಾಟ್. ಆಮೇಲೆ ಎಕ್ಸಾಸ್ಟಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೇನು, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್, ಎಕ್ಸಾಸ್ಟಿವ್ ಆ್ಯಂಡ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. E1 E2 E3 ಆರ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್. ಒಂದಕ್ಕೊಂದು ಇಂಟರ್ಸೆಕ್ಷನ್ ಮಾಡಿದರೆ ನಲ್ ಸೆಟ್ ಬರುತ್ತೆ. ಎಲ್ಲ ಇವೆಂಟ್ಸ್ಗಳನ್ನು ಯೂನಿಯನ್ ಮಾಡಿದರೆ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಎಲ್ಲನೂ ನೋಡಿದ್ವಿ, ಎಲ್ಲನೂ ಇವೆಂಟ್ಸ್ಗಳನ್ನು ಯೂನಿಯನ್ ಮಾಡಿದರೆ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಯಾವುದಾದ್ರೂ 2 ಇವೆಂಟ್ಗಳ ತೊಗೊಂಡು ಇಂಟರ್ಸೆಕ್ಷನ್ ಮಾಡಿದರೆ ನಲ್ ಸೆಟ್ ಬರುತ್ತೆ. ಓಕೆ, ಅಂಡರ್ಸ್ಟುಡ್. ಓಕೆ, ಒನ್ಸ್ ಅಗೇನ್ ಇದನ್ನು ಕಾಪಿ ಮಾಡ್ಕೊಂಬಿಡಿ, ಇಂಪಾರ್ಟೆಂಟೇ. ನೆಕ್ಸ್ಟ್ ನೋಡಿರಿ, ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಒಂದು ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರ, ಈಕ್ವಲ್ ಔಟ್ಕಮ್ ಬರಬೇಕು, ಆಲ್ ಔಟ್ಕಮ್ ವಿತ್ ಈಕ್ವಲ್ ಪ್ರೊಬಾಬಿಲಿಟಿನ ಬರಬೇಕು. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್. ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಈಕ್ವಲ್ ಟು ಏನು ಫಾರ್ಮುಲಾ, ಎ ಒಂದು ಇವೆಂಟು ಪ್ರೊಬಾಬಿಲಿಟಿ ಆಫ್ ಎ ಈಕ್ವಲ್ ಟು ಏನು, ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಓಕೆ, ದಿಸ್ ಯು ಡಿಡ್ ಇಟ್. ಆಮೇಲೆ ನೋಡಿ, ಎಡಿಷನ್ ರೂಲ್ ಬರುತ್ತೆ. ಎಡಿಷನ್ ರೂಲ್ ಆಫ್ ಪ್ರೊಬಾಬಿಲಿಟಿ ಏನು, ಪಿ ಆಫ್ ಎ ಆರ್ ಬಿ ಇದೆ ಎಡಿಷನ್. ಪಿ ಆಫ್ ಎ ಆರ್ ಬಿ ಈಕ್ವಲ್ ಟು ವಾಟ್, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಆ್ಯಂಡ್ ಬಿ. ಜಸ್ಟ್ ಲೈಕ್ ಸೆಟ್ಸಲ್ಲಿ ನೋಡಿದ್ರಲ್ಲ, ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ವಾಟ್, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ದಟ್ ಈಸ್ ದ ಸೇಮ್ ಥಿಂಗ್ ಹಿಯರ್ ವಿತ್ ಪ್ರೊಬಾಬಿಲಿಟಿ. ಓಕೆ, ರೀಡ್ ಇಟ್ ಒನ್ಸ್. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್, ಇದು ಏನು ಬರುತ್ತೆ, ಇಂಟರ್ಸೆಕ್ಷನ್ 0 ಬಂದುಬಿಡುತ್ತೆ. ನಲ್ ಸೆಟ್ ಬರುತ್ತಲ್ಲ, ನಲ್ ಸೆಟ್ ಪ್ರೊಬಾಬಿಲಿಟಿ ಏನು, ಪ್ರೊಬಾಬಿಲಿಟಿ ಆಫ್ ನಲ್ ಸೆಟ್ 0 ಬರುತ್ತೆ. ಆಮೇಲೆ ಪ್ರೊಬಾಬಿಲಿಟಿ ಆಫ್ ಸ್ಯಾಂಪಲ್ಸ್ 0, ಸಾರಿ ಇಟ್ ಈಸ್ 0 ಆ್ಯಂಡ್ ಪ್ರೊಬಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 1. ನೆನ್ಪಿಟ್ಕೊಳ್ಳಿ, ಇದಕ್ಕೆ ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ, ಇದಕ್ಕೆ ನಾವು ಶ್ಯೂರ್ ಇವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಇಫ್ ಎ ಇಸ್ ಎನಿ ಇವೆಂಟ್ ದೆನ್ ನಾಟ್ ಎ ಬರಬೇಕಾದ್ರೆ ಪ್ರೊಬಾಬಿಲಿಟಿ ಆಫ್ ನಾಟ್ ಎ ಏನು 1 ಮೈನಸ್ ಪಿ ಆಫ್ ಎ. ಎಸ್ ಮೈನಸ್ ಎ ಮಾಡಿದ್ರಲ್ಲ, ಪ್ರೊಬಾಬಿಲಿಟಿ ಆಫ್ ಎಸ್ ಏನು 1. ದಟ್ ಇಸ್ ವೈ
1 ಮೈನಸ್ ಪಿ ಆಫ್ ಎ ಅಂತ ಬರುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಇದು 2 ಪೇಜನ್ನ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ ನೋಡಿ. ಸಿಂಪಲ್ ಇವೆಂಟು ಆಮೇಲೆ ಕಂಪೌಂಡ್ ಇವೆಂಟ್. ಸಿಂಪಲ್ ಇವೆಂಟ್ ಅಂದ್ರೇನು, ಇವೆಂಟ್ ಕಂಟೈನ್ ಓನ್ಲಿ ಒನ್ ಔಟ್ಕಮ್ಸ್. ಇಲ್ಲಿ ಮೋರ್ ದೆನ್ ಒನ್ ಔಟ್ಕಮ್ಸ್ಗೆ ನಾವು ಕಂಪೌಂಡ್ ಇವೆಂಟ್ ಅಂತ ಕರಿತೀವಿ. ಓಕೆ, ಜಸ್ಟ್ ನೋಟ್ ಡೌನ್ ದ ಡೆಫಿನಿಷನ್. ಓನ್ಲಿ ಒನ್ ಇವೆಂಟ್, ಅದು ಸಿಂಪಲ್ ಆಗಿರುತ್ತೆ. ಮೋರ್ ದೆನ್ ಒನ್ ಆದರೆ ಅದು ಕಂಪೌಂಡ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಈ ಥರ ಬರೋ ಚಾನ್ಸಸ್ ಇರುತ್ತೆ. ಪ್ರೊಬಾಬಿಲಿಟಿ ಹೈಯೆಸ್ಟ್ ಡಿಫಿಕಲ್ಟಿ ಲೆವೆಲ್ ಇದೇ ಇರುತ್ತೆ. ಪ್ರೀವಿಯಸ್ ಒನ್ ನೋಡಿದ್ದೀವಲ್ಲ, ಅಲ್ಲಿ ಸ್ಯಾಂಪಲ್ ಸ್ಪೇಸನ್ನು ನೆನ್ಪಿಟ್ಕೊಂಡ್ರೆ ನೀವು ಅದ್ರ ರಿಲೇಟೆಡ್ ಏನು ಇವೆಂಟ್ ಕೇಳಿದ್ರು ಇವೆಂಟ್ ಬರೀಬೇಕು. ಕೇರ್ಫುಲ್ಲಾಗಿ ಇವೆಂಟ್ ಬರೀರಿ, ಪ್ರೊಬಾಬಿಲಿಟಿ ಬರೀರಿ. ಓಕೆ, ಇಲ್ಲೇ ನೋಡಿ, ಇದೊಂದು ಸಾಲ್ವ್ ಮಾಡೋಣ, ನಿಮಗೂ ಐಡಿಯಾ ಬರುತ್ತೆ. ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಬೋತ್ ದ ಹೆಡ್ಸ್. ಇ ಅಂತ ಬರೀಬೇಕು. ಬೋತ್ ಹೆಡ್ ಬರೋದು ಯಾವುದಿದೆ, ಎಚ್ ಇದೆಯಲ್ಲ. ಸೊ ಇದರ ಪ್ರೊಬಾಬಿಲಿಟಿ ಆಫ್ ಇ ಏನು, ಫಾರ್ಮುಲಾ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಇಲ್ಲಿ, 1 ಇದೆ. ಇದರಲ್ಲಿ ಎಸ್ ಎಲ್ಲಿದೆ, 4 ಇದೆ. ಅದೇ ಪ್ರೊಬಾಬಿಲಿಟಿ ಆಫ್ ಇ ಏನು, 1/4 ಬರುತ್ತೆ. ಗೆಟ್ ಇಟ್? ಓಕೆ, ವೆರಿ ಗುಡ್. ಆಮೇಲೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ ಒನ್ ಟೇಲ್ ಯಾವುದು, ಅಟ್ಲೀಸ್ಟ್ ಒನ್ ಟೇಲ್ ಅಂದಾಗ ಎಚ್ ಟಿ ಎಚ್, ಆಮೇಲೆ ಟಿನೂ ಬರುತ್ತೆ. ಮೋರ್ ದೆನ್ ಒನ್ನು ಬರೋದಲ್ಲ. ಸೊ ಅದಕ್ಕೆ ಪ್ರೊಬಾಬಿಲಿಟಿ ಆಫ್ ಎಫ್ ಏನಾಗುತ್ತೆ, ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ದಿಸ್ ಪ್ರೊಬಾಬಿಲಿಟಿ ಏನು, 3/4. ಓಕೆ, ಇದೇ ಸಿಂಪಲ್. ಈಗ ಡಿಸ್ಕ್ರಿಪ್ಟಿವ್ ಕೇಳಿದ್ರೆ 2 ಮಾರ್ಕ್ಸಿಗೆ ಇದೇ ಥರ ಕೇಳ್ತಾನೆ. MCQs ಕೇಳಿದ್ರು ಹಿಂಗೆ ಕೇಳಬೇಕಲ್ವಾ. ಸೊ ಸ್ವಲ್ಪ ಇವೆಂಟ್ಸನ್ನು ಕೇರ್ಫುಲ್ಲಾಗಿ ಬರ್ಕೋಬೇಕು. ಸೊ ಒಂದ್ಸಲ ಎಕ್ಸಾಂಪಲ್ ಏನು ಕೇಳಿದಾನೆ, ಥ್ರೋಯಿಂಗ್ 2 ಡಯ, ಗೆಟಿಂಗ್ 5 ಐದರ್ ಸೈಡ್ಸ್, ನಾಟ್ ಗೆಟಿಂಗ್ 5 ಐದರ್ ಸೈಡ್ ಎಷ್ಟು ಬರೋಕ್ಕೆ ಪಾಸಿಬಿಲಿಟಿ ಇರುತ್ತೆ. ಈಗ ಎಲ್ಲ 36 ಬರ್ಕೋದು ಕೊಡೋಕ್ಕಾಗಲ್ಲಲ್ವ. 1 5 2 5 3 5 ಈ ಥರ ಬರೋದು. ಆಮೇಲೆ ಇಲ್ಲಿ 5 1 ಬರುತ್ತೆ. ಅದೆಷ್ಟು ಬರುತ್ತೆ ಟೋಟಲ್ ಇವೆಂಟ್ ಬರೀಬೇಕು, ಕೌಂಟ್ ಮಾಡಬೇಕು, ಪ್ರೊಬಾಬಿಲಿಟಿ ಆಫ್ ಇ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಈ ಥರ ಒಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿದ್ದೀವಿ ಪ್ರಿವಿಯಸ್ ವಿಡಿಯೋಲಿ. ಸ್ವಲ್ಪ ನೋಡಿ. ನೆಕ್ಸ್ಟ್ ನೋಡಿ, ಇದು ಇನ್ ಅ ಕ್ಲಾಸ್ ಆಫ್ 60 ಸ್ಟೂಡೆಂಟ್ 30 ಆಪ್ಟೆಡ್ ಫಾರ್ NCC, 32 opted for NSS and 24 opted for both NCC and NSS. If one of these student is selected at random, find the probability that the student opted for NCC or NSS. ಇದನ್ನ ಹೆಂಗೆ ಬರಿಬೋದು, probability of NCC and NSS, probability of C or S. C ಅಂದರೆ NCC ತೊಗೊಳ್ಳೋಣ, S ಅಂದರೆ NSS ಅಂತ ತೊಗೊಳ್ಳೋಣ. ಇಲ್ಲೇ ಸಾಲ್ವ್ ಮಾಡಿಬಿಡ್ತೀನಿ ನೋಡ್ರಿ. P of C ಫಾರ್ಮುಲಾ ಏನು, P of C plus P of S minus P of C intersection S ಅಲ್ವಾ. ಸೊ ಇದೇ ಯಾವ ಥರ ಇಲ್ಲಿ ನೀವು ಬರೀಬೇಕು. ಸಿ ಮೀನ್ಸ್ ದ ಸ್ಟೂಡೆಂಟ್ ಆಫ್ಟೆಡ್ NCC. ಎಸ್ ಮೀನ್ಸ್ ದ ಸ್ಟೂಡೆಂಟ್ ಆಫ್ಟೆಡ್ NSS. ಡಿಸ್ಕ್ರಿಪ್ಟಿವಲ್ಲಿ ಸ್ವಲ್ಪ ಇದೇ ಥರ ಬರೆದು ಸಾಲ್ವ್ ಮಾಡಬೇಕು. ನಾ ಬರೀಲ್ಲ ಅಲ್ಲಿ. ಲೆಟ್ ಸಿ ಬಿ ದ ಇವೆಂಟ್ ಆಫ್ ಸ್ಟೂಡೆಂಟ್ ಆಪ್ಟೆಡ್ for NCC and S be the event of a student opted for NSS ಅಂತ ಬರೀಬೇಕು, ಹೌದಲ್ವಾ. ಆಮೇಲೆ C intersection S be the event student opted both. ಇಷ್ಟು ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. P of C ಎಷ್ಟಿದೆ, 32, ಹೌದಲ್ವಾ. ಇದೆಷ್ಟಿದೆ, 32. P of C 30 ಅಲ್ವಾ, ಸಾರಿ 30 ಆಫ್ಟರ್ ಇದು 32 ಮೈನಸ್ 24 ಡಿವೈಡೆಡ್ ಬೈ ಎಷ್ಟು, ಟೋಟಲ್ 60. ಸಾಲ್ವ್ ಮಾಡಿ. 30 62 ಅಲ್ಲಿ 62 ಮೈನಸ್ ನೋಡಿ, 62 ಮೈನಸ್ 24 ಮಾಡಿ 58/60 ಬರುತ್ತಲ್ವ. ಸೊ 58/60 ನೋಡಿ ಎಷ್ಟೇ ಹೋಗುತ್ತದು, 229/30. ಓಕೆ, ಇದು ಫಸ್ಟ್ ಕ್ವಶನ್ ಸಾಲ್ವ್. ಫಸ್ಟ್ ಕ್ವಶನ್ ಓನ್ಲಿ ಇದು ಸಾಲ್ವ್ ಮಾಡಿದೆವು. ಇಸ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಹೆಂಗೆ ಸಾಲ್ವ್ ಮಾಡ್ಬೋದು. ಏನಿದೆ, ದ ಸ್ಟೂಡೆಂಟ್ಸ್ ಆಪ್ಟೆಡ್ ಫಾರ್ ನೈದರ್ NCC ನಾರ್, ಅದೇನು P ಆಫ್ ಏನು, C ಡ್ಯಾಶ್ ಇಂಟರ್ಸೆಕ್ಷನ್ S ಡ್ಯಾಶ್, ಅದೇನು ಬರಿಬೋದು, P ಆಫ್ C ಯೂನಿಯನ್ S X ಡ್ಯಾಶ್, ದಟ್ 1 ಮೈನಸ್ P C ಯೂನಿಯನ್ S, ಅದೇನು 1 ಮೈನಸ್ 29/30. LCM 30
29 1 by 30 ಇದು ಓಕೆ. ನೆಕ್ಸ್ಟ್ ಏನಿದೆ, ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ NSS ಬಟ್ ನಾಟ್ NCC. ಏನು ಪ್ರೊಬಬಿಲಿಟಿ ಆಫ್ S minus C, 32 minus 30 divided by 60, 2 by 60 1 by 30 ಓಕೆ. ಸೊ ಈ ಥರ ಸಾಲ್ವ್ ಮಾಡಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದೆ. ನೆಕ್ಸ್ಟ್, ಕಾರ್ಡ್ ಈಸ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಫ್ರಮ್ ಡೆಕ್ ಆಫ್ ಕಾರ್ಡ್ಸ್. ಫೈಂಡ್ ದ ಪ್ರೊಬಬಿಲಿಟಿ ದ್ಯಾಟ್ ದ ಕಾರ್ಡ್ ಈಸ್ ಜಾಕ್ ಆರ್ ದ ಕಾರ್ಡ್ ಈಸ್ ಹಾರ್ಟ್. ಕಾರ್ಡ್ ಈಸ್ ಜಾಕ್ ಆರ್ ದ ಕಾರ್ಡ್ ಈಸ್ ಹಾರ್ಟ್. ಟೋಟಲ್ ಎಷ್ಟಿತ್ತು ಆ ಕಾರ್ಡು? 52 ಅಲ್ವಾ. ಸೊ ಪ್ರೊಬಬಿಲಿಟಿ ಆಫ್ ಜಾಕ್ ಆರ್ ಹಾರ್ಟ್ that equal to what? Jock means joker. P of jock plus P of heart minus ಇದೇನು ಹೇಳಿ, P of heart of jock whole divided by N of S. ಇದು N, ಸಾರಿ P ಅಲ್ಲ N ಅಂತ ಮಾಡ್ಕೊಂಬಿಡಿ. N ಓಕೆ. N ಎಷ್ಟಿರ್ತವೆ ಜಾಕು? 4 ಅಲ್ವಾ. ಪ್ಲಸ್ ಹಾರ್ಟ್ ಕಾರ್ಡ್ 13, ಜಾಕ್ ಹಾರ್ಟ್ ಆಫ್ ಜಾಕ್ ಒಂದೇ ಇರುತ್ತಲ್ವ. ಸೊ ಟೋಟಲ್ 52 ಕಾರ್ಡ್ಸು ಆ್ಯಡ್ ಮಾಡಿ 17 16 by 52 8 2 8s ಆಮೇಲೆ 2 8s 20 ಇದು 4 ಅಲ್ವಾ. ಸೊ 2 2s 4 2 1 ಉಳಿತು 6 ಆಯಿತು 26 ಅಗೇನು 4 by 13 okay. This is what the answer for this question. Next question ನೋಡಿ, given probability of 3 by 5 and probability of b equal to 1 by 5, find this. And these are mutually exclusive event. Mutually exclusive event means what? A intersection b equal to null set ಆಗುತ್ತೆ. Probability of a or b equal to what? Probability of a plus probability of b, that is probability of a is what? It is what? A na, that is not 4. A 3 by 5 plus 1 by 5 ಆಗುತ್ತೆ. LCM 5 4 by 5. ಸೊ ಈ ಥರ ಕ್ವಶನ್ಸ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಇದ್ರದ್ದು ನಲ್ ಸೆಟ್ ಆಗುತ್ತೆ. ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0 ಬರುತ್ತೆ. ಸೊ ಅದಕ್ಕೆ ಇನ್ನು ಬರೆಯೋದಿಲ್ಲ ನಾವು. ಪ್ರೊಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ವೈ ಆರ್ ನಾಟ್ ರೈಟಿಂಗ್ ಮೀನ್ಸ್ 0 ಆಗುತ್ತೆ. ಅದು ಲೀವ್ ಇಟ್ ಜಸ್ಟ್ ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಇನ್ ಅ ಕ್ಲಾಸ್ ಆಫ್ 11th ಸ್ಕೂಲ್ ಅಥವಾ ಕಾಲೇಜು 40% ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್ ಆ್ಯಂಡ್ 30 ಸ್ಟೂಡೆಂಟ್ಸ್ ಸ್ಟಡಿ ಬಯಾಲಜಿ ಆ್ಯಂಡ್ 10 ಸ್ಟೂಡೆಂಟ್ಸ್ ಸ್ಟಡಿ 10% class study both the mathematics and biology. If the student is selected at a random from the class, find the probability that will be study mathematics or biology. Okay, mathematics or biology ಹೆಂಗೆ ಬರಿಬೋದು? M or B ಅಂತ ಬರೀರಿ. M indicates maths, B indicates biology. So how to solve this one? So probability of M plus probability of B minus probability of M intersection B. Okay, how much probability of maths ಎಷ್ಟು ಜನ ಸ್ಟಡಿ ಮಾಡ್ತಾರೆ? 40%. 40 by 100 ಅಲ್ವಾ. ಇದೆ ಟೋಟಲ್ 100 ಇರೋದು. ಆಮೇಲೆ ಇದು ಎಷ್ಟು? 30 by 100 ಮೈನಸ್ 10 by 100. LCM 100 ಆಗುತ್ತೆ. 70 minus 60 by 0 ಆಗುತ್ತೆ. ಇದು probability to 0.6 ಆಗುತ್ತಲ್ವಾ. ಕ್ಯಾನ್ಸಲ್ 0.6. ಇದು ರಿಕ್ವೈರ್ಡ್ ಆನ್ಸರ್. ಇಲ್ಲಿ ಬರೀಬೇಕು. M is the students opted for mathematics, B is the students opted for biology. ಅಷ್ಟು ಮೆನ್ಷನ್ ಮಾಡ್ಕೊಂಬಿಡಿ. M indicates students of maths, B means what? Student of bio. ಆಮೇಲೆ M intersection B of both the subject. Okay, opt bio, M intersection B, opt both. ಇನ್ನು ಸ್ವಲ್ಪ ನೀಟಾಗಿ ಇವೆಂಟ್ಸನ್ನು ಬರೆದು ಬಿಟ್ಟರೆ ಆಯಿತು. ಇಷ್ಟೇ ಇದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಇದು ಸೇಮ್ ರಿಪೀಟ್ ಆಗಿದೆ ಅನ್ಕೋತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಎವ್ರಿವನ್ ವಾಚಿಂಗ್.